ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ಭಾಷ್ಯ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ, ಜ್ಞಾನ ಯೋಗಾಶ್ರಮ ಬಿಜಾಪುರ. ಸಿದ್ಧಾಂತ ಶಿಖಾಮಣಿಯ ಅಂಗಸ್ಥಲದ ಭಕ್ತಸ್ಥಲದ ಪೈಕಿ ಒಂದನೇ ಸ್ಥಳ ಪಿಂಡಸ್ಥಳ ಸಂಬಂಧಪಟ್ಟಂತ ಪ್ರವಚನ ನಡೀತಾ ಇದೆ. ಇವತ್ತ 23ನೇ ಪ್ರವಚನ ಪಿಂಡಸ್ಥಳದ ಬಗ್ಗೆ. ಇಲ್ಲಿ ಶ್ಲೋಕ ಏನ್ ಹೇಳ್ತಾರೆ, ಏತೇಷಾಂ ದೇಹಿನಾಂ ಸಾಕ್ಷಿ ಪ್ರೇರಕಃ ಪರಮೇಶ್ವರಃ ಸಂಸಾರೇ ಭ್ರಮತಾಂ ನಿತ್ಯಂ ಕರ್ಮಯಂತ್ರ ನಿಯಂತ್ರಣೆ. ಏನಿದ್ರ ಅರ್ಥ ಅಂದ್ರೆ, ಜನನ ಮರಣ ಚಕ್ರವೇ ಸಂಸಾರ. ಅದು ಅವ್ಯಾಹತವಾಗಿ ಅಸಂಖ್ಯ ವರ್ಷಗಳಿಂದ ತಿರುಗುತ್ತಲೇ ಇದೆ. ಕರ್ಮವೆಂಬ ವಿದ್ಯುತ್ತು ಹರಿಯುತ್ತಿರುವವರೆಗೆ ಈ ಪ್ರಪಂಚದ ಚಕ್ರ ನಿಲ್ಲದು. ಜೀವಿಗಳ ಕರ್ಮ ಎಲ್ಲಿ ತನಕ ನಡೀತದ ಅಲ್ಲಿ ತನಕ ಜನ ಮರಣದ ಬಹುಚಕ್ರ ಹಂಗೆ ತಿರುಗ್ತಿರ್ತದ. ಕರೆಂಟ್ ಅಂತ ನೋಡ್ರಿ, ಅದು ಕರ್ಮಗಳೇ ಕಾರಣ ಆ ಬಹುಚಕ್ರಕ್ಕೆ. ಏನು ವಾಕ್ಯ ನೋಡ್ರಿ, ಜನನ ಮರಣವೆಂಬ ಚಕ್ರವೇ ಸಂಸಾರ, ಅದು ಅವ್ಯಾಹತವಾಗಿ ಅಸಂಖ್ಯ ವರುಷಗಳಿಂದ ತಿರುಗುತ್ತಲೇ ಇದೆ. ಕರ್ಮವೆಂಬ ವಿದ್ಯುತ್ತು ಹರಿಯುತ್ತಿರುವವರೆಗೆ ಈ ಪ್ರಪಂಚದ ಚಕ್ರ ನಿಲ್ಲದು. ಪರಮೇಶ್ವರನು ಕಾಲದಿಂದ ದೂರ, ಆದಿ ಅಂತ್ಯಗಳಿಲ್ಲದ ವಸ್ತು. ಅವನಲ್ಲಿ ಪರಿಣಾಮಕ್ಕಾಗಲಿ ಪರಿವರ್ತನೆಗಾಗಲಿ ತಿಲಮಾತ್ರವೂ ಅವಕಾಶವಿಲ್ಲ. ಯಾಕಂದ್ರೆ ಪರಿಪೂರ್ಣದನು, ಪರಿಪೂರ್ಣ ಇದ್ದವನೊಳಗೆ ಏನ್ ಪರಿವರ್ತನೆ ಆಗ್ತದೆ, ಏನ್ ಪರಿಣಾಮ ಆಗ್ತದೆ. ಆದರೇನು, ಅವನ ಆಶ್ರಯವಿಲ್ಲದೆ ಯಾವುದೂ ಬಾಳದು. ಅವನು ಈ ವಿಶ್ವದ ನಿಯಂತಾರ. ಇದರ ಕಂಟ್ರೋಲ್ ಅವನ ಕೈಯಾಗದ. ಸಂಸಾರ ಚಕ್ರ ಭ್ರಮಣೆಗೂ ಮತ್ತು ಕರ್ಮ ಪ್ರವಾಹಕ್ಕೂ ಅವನೇ ಪ್ರೇರಕ. ಜೀವಿಗಳು ಕರ್ಮ ಮಾಡೋದಕ್ಕ ಪ್ರೇರಣೆ ಮಾಡವನು ಅವನೇ. ಆ ಕರ್ಮ ಎನ್ನುವ ವಿದ್ಯುತ್ ತಯಾರು ಮಾಡಿ ಆ ವಿದ್ಯುತ್ತಿನಿಂದ ಜನನ ಮರಣದ ಚಕ್ರ ತಿರುಗಿಸವನು ಅವನೇ. ಹೆಂಗದ ನೋಡ್ರಿ. ಯಥಾರ್ಕ ಪಂಕಜ ನಿತ್ಯಂ ಬೋಧ ಸಂಶೋಷಣಾದಿಭಿ ಕರ್ಮಭೀರ್ಭೋ ಬೋಧಕಾದ್ಯಾಖ್ಯಾಂ ಲಭತೇತ್ರ ತಥಾ ಶಿವಃ. ಕಮಲವನ್ನು ಅರಳಿಸುವ ಹಾಗೂ ಬಾಡಿಸುವ ಕರ್ಮಗಳಿಂದ ಸೂರ್ಯನು ಹೇಗೆ ಅರಳಿಸುವವ ಬಾಡಿಸುವವ ಎಂಬ ನಾಮ ಪಡೆಯುವನೋ, ಹಾಗೇ ಶಿವನು ಬೋಧಕ, ನಿಯಾಮಕ ಮುಂತಾದ ನಾಮಗಳನ್ನು ಪಡೆಯುತ್ತಾನೆ. ಸೂರ್ಯಗ ಕಮಲ ಅರಳಿಸುವವನು, ಕಮಲ ಬಾಡಿಸುವವನು. ಮೊಗ್ಗು ಇದ್ದ ಕಮಲವನ್ನ ಅರಳಿಸ್ತಾನ, ಅರಳಿದ ಕಮಲವನ್ನ ಮತ್ತ ಬಾಡಿಸ್ತಾನ. ಆ ಸೂರ್ಯಗ ಕಮಲಕ್ಕ ಸಂಬಂಧನೇ ಇಲ್ಲ. ಆದ್ರೂ ಅವನಿಗೆ ಹೆಂಗ್ ಹೆಸರು ಬರ್ತದ, ಹಂಗ ಇವ ಈ ಜಗತ್ತಿನ ನಿಯಂತ ಅಂದ್ರ ನಿಯಾಮಕ ಮತ್ತೆ ಪ್ರೇರಕ, ಇದನ್ನೆಲ್ಲ ನಡೆಸೋ ಅವನೇ ಅಂತೇಳಿ ಅವನಿಗೆ ಬೋಧಕ ಹೆಸರುಗಳು ಬರ್ತಾವ.
ಸೂರ್ಯ ಪ್ರಕಾಶದಲ್ಲಿ ಕಮಲ ಅರಳುತ್ತದೆ, ಬಾಡುತ್ತದೆ. ಆದರೆ ಕಮಲವನ್ನು ಅರಳಿಸಬೇಕು, ಬಾಡಿಸಬೇಕು ಎಂಬ ಇಚ್ಛೆ ಅವನಲ್ಲಿ ಇಲ್ಲ. ಸೂರ್ಯನ ಬಲ್ಲಿ ಏನು ಕಮಲ ಅರಳಿಸ್ಬೇಕು, ಕಮಲ ಬಾಡಿಸ್ಬೇಕಂತ ಸೂರ್ಯನ ಬಲ್ಲಿ ಏನಾರ ಇಚ್ಛೆ ಅದೇನು? ಅವನ ಬಲ್ಲಿ ಏನು ಅಂತ ಇಚ್ಛೆ ಇಲ್ಲ. ಅವನ ಒಂದು ಶಾಖ ಮತ್ತು ಬೆಳಕಿನೊಳಗೆ ಕಮಲ ಅರಳದು ಬಾಡೋದು ನಡೀತದೆ. ಅವನು ಕೇವಲ ಸನ್ನಿಧಾನಕರ್ತ. ಅವನ ಸಾನ್ನಿಧ್ಯದಲ್ಲಿ ಅರಳುವ ಬಾಡುವ ಪುಷ್ಪದ ಧರ್ಮ ಅಷ್ಟೇ. ಅದು ಪುಷ್ಪದ ಧರ್ಮ. ಅರಳದು ಬಾಡೋದು ಪುಷ್ಪದ ಧರ್ಮ. ಅರಳಿಸೋದು ಬಾಡಿಸೋದು ಅವನಿಗೆ ಸಂಬಂಧ ಇಲ್ಲ. ಇದು ಪುಷ್ಪದ ಧರ್ಮ. ತನ್ನ ಧರ್ಮ ತಾವು ಮಾಡ್ಲಕತ್ತ. ಹಾಗೇ ಪರಮಾತ್ಮ ಬರೀ ಸನ್ನಿಧಾನ ಅಷ್ಟೇ. ಉಳಿದದ್ದೆಲ್ಲ ಅವ್ ತಮ್ಮ ತಾವೇ ಆಚರಿಸ್ತಾವ. ಅವ ಏನು ಮಾಡಲ್ಲ. ಅಕರ್ತ ಅಭೋಕ್ತ. ಅವನ ದಿವ್ಯ ಪ್ರೇರಣಾ ಛತ್ರದಲ್ಲಿ ಜೀವಿಗಳು ಸಂಸಾರ ಚಕ್ರಕ್ಕೆ ಸಿಲುಕಿ ಬಿಡದೇ ತಿರುಗುತ್ತಾರೆ. ಅದು ಸ್ವಕೃತ ಕರ್ಮ ನಿಬದ್ಧರಾಗಿ ತಾವು ಮಾಡಿದ ಕರ್ಮಕ್ಕೆ ತಾವೇ ಆ ಭವಚಕ್ರದಾಗ ತಿರುಗ್ತಿರ್ತಾರೆ. ಜೀವರು ಬಾಳಿದರೂ ಸರಿ, ಅರಳಿದರೂ ಸರಿ, ಅದರ ಬಾಧೆ ಅವನಿಗಿಲ್ಲ, ದೇವನಿಗಿಲ್ಲ. ಅವನು ಸಾಕ್ಷಿ, ನಿರ್ಲಿಪ್ತ, ಸನ್ನಿಧಾನ ಪ್ರೇರಕ. ಅವನ ಪರಮ ಬೆಳಕಿನಲ್ಲಿ ಕರ್ಮವು ವಿಶ್ವ ವಿಲಾಸ ಲೀಲೆಯನ್ನು ಆಡುತ್ತಲಿದೆ. ಚಂದದನ್ರಿ ಸೂರ್ಯನ ದೃಷ್ಟಾಂತ, ಕಮಲ ಮತ್ತು ಸೂರ್ಯ. ಅರಳುವ ಬಾಡುವುದು ಕಮಲದ ಧರ್ಮ. ಅರಳಿಸುವುದು ಬಾಡಿಸುವುದು ಆ ಸೂರ್ಯನ ಕರ್ಮ ಏನಲ್ಲ. ಅವ ಸುಮ್ಮನೆ ಸನ್ನಿಧಾನಕರ್ತ ಅಷ್ಟೇ. ಸೂಕ್ತದ ಉದಾಹರಣೆ, ಪರಮಾತ್ಮ ಕೂಡ ಅದೇ ರೀತಿ ಸಾನ್ನಿಧ್ಯ ಇರ್ತದ. ಅಲ್ಲಿ ಜೀವಿಗಳು ಹುಟ್ಟಿ ಬರ್ತಾರ, ಕರ್ಮ ಮಾಡ್ತಾರ, ತಮ್ಮ ಕರ್ಮಕ್ಕೆ ತಕ್ಕಂತೆ ಕರ್ಮ ಮಾಡಿ ಸತ್ತು ಹೋಗ್ತಾರ. ಮತ್ತೆ ತಮ್ಮ ಕರ್ಮಕ್ಕೆ ಫಲಕ್ಕೆ ತಕ್ಕಂತೆ ಮತ್ತೆ ಶರೀರ ತಗೊಂಡು ಬರ್ತಾರ, ಮತ್ತೆ ಕರ್ಮ ಮಾಡ್ತಾರ. ಇದು ಹಿಂಗೆ ತಮ್ಮ ತಾವು ಮಾಡ್ತಿರ್ತಾರ. ಆದ್ರ ಅವನೇನ್ ಕೆಲಸ ಇಲ್ಲ ಅಲ್ಲಿ. ಯಾರಿಗೆ ಹುಟ್ಟಿಸ್ಬೇಕು, ಯಾರಿಗೆ ಸಾಯಿಸ್ಬೇಕು ಅಂತದೇನಿಲ್ಲ. ಪ್ರೇರಣೆ ಅಂದ್ರೆ ಏನ್ ಪ್ರೇರಣೆ? ಕೆಲಸ ಮಾಡ್ಲಿಕ್ಕೆ ಶಕ್ತಿ ಕೊಡ್ತಾನ. ಈ ಬ್ಯಾಟ್ರಿ ಸೆಲ್ ಇರ್ತದಲ್ರಿ, ಅದಷ್ಟು ಬ್ಯಾಟ್ರಿ ಸೆಲ್ ಹಾಕಿದ್ರ ಬ್ಯಾಟ್ರಿ ಏನ್ ಕೆಲಸ ಮಾಡ್ತದ ಅದಕ್ಕೆ ಸಂಬಂಧ ಇಲ್ಲ. ಅದು ಶಕ್ತಿ ಕೊಡ್ತದ ಅಷ್ಟೇ. ಆ ಶಕ್ತಿ ತಗೊಂಡು ಇವ ಪಾಪನೂ ಮಾಡ್ಬೋದು, ಪುಣ್ಯನೂ ಮಾಡ್ಬೋದು. ಅದು ಪ್ರೇರಣೆ ಅಂದ್ರೆ ಶಕ್ತಿ ಕೊಡ್ತದ ಅಷ್ಟೇ. ಈಗ ಬ್ಯಾಟ್ರಿ ಸೆಲ್ ಮದ್ದು ಗುಂಡುಗಳಿಗೂ ಹಾಕಬಹುದು, ಹುಡುಗರ ಆಟ ಸಾಮಾನಿಗೂ ಹಾಕಬಹುದು. ಎದಕ್ಕಾದ್ರೂ ಹಾಕಿ ಏನಾದ್ರೂ ಮಾಡ್ಬೋದು. ಅದ್ರ ಕೆಲಸ ಏನು? ಶಕ್ತಿ ಕೊಡೋದು ಅಷ್ಟೇ, ಪ್ರೇರಣೆ ಮಾಡೋದು. ಆ ಪ್ರೇರಣೆ ತಗೊಂಡು ಅವ್ ಮುಂದೆ ಏನ್ ಮಾಡ್ತಾನ ಅವನಿಗೆ ಬಿಟ್ಟದ್ದು, ಅವ್ರ ಕರ್ಮಕ್ಕೆ ಬಿಟ್ಟದ್ದು. ದೇಹಿನಾಂ ಪ್ರೇರಕ ಶಂಭುರ್ಹಿ ತಮಾರ್ಗೋಪದೇಶಕ ಪುನರಾವೃತ್ತಿ ರಹಿತ ಮೋಕ್ಷ ಮಾರ್ಗೋಪದೇಶಕ. ಏನಪ್ಪ? ಈ ದೇಹ ಎಂಬ ದೇಗುಲದಲ್ಲಿ ಬೀಡು ಬಿಟ್ಟವರು ಜೀವರು. ಆ ದೇಹ ಎನ್ನ ದೇಗುಲದೊಳಗ ಬೀಡು ಬಿಟ್ಟವರು ಜೀವರು. ಅದೇ ಕರ್ಮ ಮಾಡ್ಲಕ್ಕ ಒಂದ್ ಮನಿ ಬೇಕತ್ತೇಳ ಮುಂಜಾನೆ ಏನ್ ವಿಚಾರ ಸಾಗರದ ಹೇಳಕತ್ತೀವಿ, ಅದೇ ವಿಚಾರ ಇಲ್ಲಿ ಬರ್ಲಕತ್ತವ ಸೇಮ್. ಜೀವನಿಗೆ ಕರ್ಮ ಭೋಗಿಸ್ಲಕ್ಕ ಒಂದು ಮನಿ ಯಾವದಪ್ಪ? ದೇಹ ಎನ್ನ ದೇಗುಲ. ಸುಖ ದುಃಖ ಅನುಭವಿಸ್ತಾನ. ಅಸ್ವತಂತ್ರರಾದ ಅವರ ಅಂತರಂಗದಲ್ಲಿ ನೆಲೆಸಿ ಅವರಿಗೆ ಸದೈವ ಪ್ರೇರಣೆ ಕೊಡುವವ ಶಂಭು. ಹೃದಯದೊಳಗಿದ್ದು ಅವರ ಅಂತರಂಗದಾಗಿದ್ದು ಸದಾ ಕಾಲ ಆಕ್ಟಿವ್ ಆಗಿ ಇಟ್ಟಿರ್ತಾನ. ಕರುಣಾಳುವಾದ ಅವನು ಮಾನವ ರೂಪದಲ್ಲಿ ಅವತರಿಸಿ ಜೀವಿಗಳಿಗೆ ಹೃದಯವಾದ ಸುಮಂಗಲ ಉಪದೇಶವನ್ನಿತ್ತು ಅವರನ್ನು ಮುಕ್ತಿ ಪಥದಲ್ಲಿ ಕರೆದು ಒಯ್ಯುತ್ತಾನೆ. ಅವರ ಹೃದಯದೊಳಗ ಕರುಣಾಳುವಾದ ಅವನು
ಯಾರ ಬಗ್ಗೆ ಹೇಳಕತ್ತಾರ ಈಗ ಅವರು? ಅವನೇ ಪರಮಾತ್ಮನೇ ಮಾನವ ರೂಪದಲ್ಲಿ ಅವತರಿಸಿ ಅವರ ಹೃದಯವಾದ ಸುಮಂಗಲವಾದ ಉಪದೇಶವಿತ್ತು ಅವರನ್ನು ಮುಕ್ತಿ ಪಥದಲ್ಲಿ ಕರೆದೊಯ್ಯುತ್ತಾರೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಈ ಮಂತ್ರದಲ್ಲಿ ದೇವನಿಗೂ ಗುರುವಿಗೂ ಭಿನ್ನತೆ ಇಲ್ಲ ಎಂಬ ಮಾತು ಸ್ಪಷ್ಟವಿದೆ. ಗುರು ಬರೀ ಮಾತಿನ ಬೋಧೆ ಈಯುವುದಿಲ್ಲ. ಸಂಗೀತಗಾರನು ತನ್ನ ವೀಣೆಯ ಮೇಲೆ ಮೃದುವಾಗಿ ಕೈಯಾಡಿಸಿದರೂ ಸಾಕು, ಸರಸ ಸ್ವರತರಂಗ ಹರಿದು ಬರುತ್ತದೆ. ಗುರುದೇವನು ಶಿಷ್ಯನ ಮಸ್ತಕದ ಮೇಲೆ ಅಥವಾ ಹೃದಯದ ಮೇಲೆ ಬೇರೆ ಯಾವುದಾದರೂ ಸ್ಥಾನದಲ್ಲಿ ಸ್ಪರ್ಶಿಸುತ್ತಾನೆ. ತಕ್ಷಣ ಶಿಷ್ಯನ ನಾಡಿಗಳಲ್ಲಿ ದಿವ್ಯ ಉಪದೇಶದ ಸ್ವರ ತರಂಗ ತನ್ನಷ್ಟಕ್ಕೆ ತಾನೇ ಪ್ರವಹಿಸಲು ಪ್ರಾರಂಭಿಸುತ್ತದೆ. ಇದೆಲ್ಲ ಭಗವಂತನ ಕರುಣ ಪ್ರಸಾದ. ದೇಹ ಎಂಬ ದೇಗುಲದಲ್ಲಿ ಬೀಡು ಬಿಟ್ಟವರು ಜೀವರು. ಅವರ ಅಂತರಂಗದಲ್ಲಿ ನೆಲೆಸಿ ಅವರಿಗೆ ಸದೈವ ಪ್ರೇರಣೆ ಕೊಡುವವ ಶಂಭು ಪರಮಾತ್ಮ. ಮತ್ತ ಶಂಭುನೇ ಏನ್ ಮಾಡ್ತಾನೆ? ಕರುಣಾಳುವಾದ ಅವನು ಮಾನವ ರೂಪದಲ್ಲಿ ಅವತರಿಸಿ ಜೀವಿಗಳಿಗೆ ಹೃದಯವಾದ ಸುಮಂಗಲ ಉಪದೇಶವನ್ನಿತ್ತು ಅವರನ್ನ ಮುಕ್ತಿಪಥದಲ್ಲಿ ಕರೆದೊಯ್ಯುತ್ತಾನೆ. ಗುರು ಒಳಗ ಜೀವಿಗಳು ಅದರ, ದೇವರು ಅದನ, ಮತ್ತ ಅದೇ ದೇವರಾಗೇನ ಹೊರಗ ಗುರುವಿನ ರೂಪದಾಗ ಬಂದು ಶಿಷ್ಯನಿಗೆ ಸ್ಪರ್ಶ ಮಾಡಿ, ಅವನಿಗೆ ವೀಣೆಯನ್ನ ಸ್ಪರ್ಶ ಮಾಡಿದ ಸಂಗೀತಗಾರನಿಂದ ಯಾವ ರೀತಿ ನಾದ ಹೊಮ್ಮುತ್ತದೋ ಹಾಂಗ ತನ್ನನ್ನು ನಂಬಿದ ಶಿಷ್ಯನಿಗೆ ತಲೆ ಮೇಲೆ ಬೆನ್ನ ಮೇಲೆ ಸ್ಪರ್ಶ ಮಾಡಿ ಅವನು ಶರೀರದೊಳಗ ಈ ಒಂದು ಆಧ್ಯಾತ್ಮಿಕ ಅನುಭವ ಉಂಟಾಗಂತ ಕೆಲಸ ಮಾಡ್ತಾನೆ. ಯಾರಿಗೂ ಕಾಣದೆ ರಾಜಕೀಯ ಕಾನೂನು ಎಲ್ಲೆಡೆ ವ್ಯಾಪಿಸಿ ಎಲ್ಲ ನಾಗರಿಕರನ್ನು ನಿಯಂತ್ರಿಸುವಂತೆ ಕಾನೂನದು ಎಲ್ಲದ ಎಲ್ಲಿ ಕಣ್ಣಿಗೆ ಕಾಣಲ್ಲ. ಆದ್ರೂ ಎಲ್ಲರೂ ಅಂತಾರ ಇಲ್ಲ ಕಾನೂನು ಬಾಹಿರ ಕಾರ್ಯ ಮಾಡಬೇಕಾದ್ರೆ ಭಗವಂತನು ಅಂತರ್ಯಾಮಿಯಾಗಿ ನಿಂತು ಜಡಾಜಡ ವಸ್ತುಗಳನ್ನ ಪ್ರೇರಿಸುತ್ತಾನೆ. ಅದೇ ಅವ್ಯಕ್ತ ಕಾನೂನು ರಾಜಪುರುಷನ ರೂಪ ತಾಳಿ ಜನರನ್ನು ನಿಯಮಿಸುವಂತೆ ಅದೇ ಗುರುರೂಪ ಧರಿಸಿ ಹಿತವಾದ ಹಾಗೂ ಮುಕ್ತಿಕರವಾದ ಉಪದೇಶವಿತ್ತು ಜನತೆಯನ್ನು ಸತ್ಯಪಥದಲ್ಲಿ ನಡೆಸುತ್ತಾನೆ. ಅಂತರ್ಯಾಮಿಯಾಗಿ ಪರಮಾತ್ಮ ಅದನ, ಹೊರಗ ಗುರುವಿನ ರೂಪದವನು ಅದೇ ಪರಮಾತ್ಮ ಅದನ ಅನ್ನೋದೇ ಈ ಒಂದು ವಾಕ್ಯದ ಹೆಸರು, ವಾಕ್ಯದ ಅರ್ಥ. ಅದೇ ದೇವನು ಗುರುರೂಪ ಧರಿಸಿ ಹಿತವಾದ ಮತ್ತು ಮುಕ್ತಿಕರವಾದ ಉಪದೇಶವನ್ನಿತ್ತು ಜನತೆಯನ್ನು ಸತ್ಯಪಥದಲ್ಲಿ ನಡೆಸುತ್ತಾನೆ. ಪುನರ್ಜನ್ಮ ವಿರಹಿತವಾದ ಪರಮ ಪದವಿಯನ್ನು ಕರುಣಿಸುತ್ತಾನೆ. ಪುನರ್ಜನ್ಮ ಇರಲಾರ್ದಂತ ಒಂದು ಪರಮ ಪದವಿ ಕರುಣಿಸ್ತಾನೆ. ಒಟ್ಟ ಇಲ್ಲಿ ಎರಡು ಹೇಳಕತ್ತಾರವ್ರು. ದೇಹ ಎಂಬ ದೇಗುಲದಲ್ಲಿ ಬೀಡು ಬಿಟ್ಟವರು ಜೀವರು, ಅವರು ಅಸ್ವತಂತ್ರರವರ, ಅವರ ಅಂತರಂಗದಲ್ಲಿ ಇದ್ದು ಅವರಿಗೆ ಸದೈವ ಪ್ರೇರಣೆ ಕೊಡುವವನೇ ಪರಮಾತ್ಮ. ಅದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು? ಆ ಪ್ರೇರಣೆ ಕೊಡುವ ಪರಮಾತ್ಮನು ಯಾರು ಹೃದಯದೊಳಗ ಈ ಒಂದು ಪ್ರೇರಣೆ ಹೊಂದುತ್ತಾ ಇದ್ದಾರ ಅವ್ರ ಬಗ್ಗೆ ಕರುಣಾಳುವಾದ, ಈಗ ನಿಮ್ಮ ಅಂತಃಕರಣದೊಳಗ ನಿಮ್ಮೊಳಗಿರುವ ಪರಮಾತ್ಮ ಪ್ರೇರಣೆ ಮಾಡ್ಲಕತ್ತಾನಂತೆ ನೀವೇನ್ ಮಾಡಿರಿ? ಗುರುವಿನ ಬಳಿ ಬಂದು ಕುಳಿತು ಪ್ರವಚನ ಕೇಳ್ತಾ ಇದ್ದೀರಿ. ಅದೇ ರೀತಿ ಕರುಣಾಳುವಾದ ಅವನೇ ಮಾನವ ರೂಪದಲ್ಲಿ ಅವತರಿಸಿ ಏನ್ ಮಾಡ್ತಾನ? ಜೀವಿಗಳಿಗೆ ಹೃದಯವಾದ ಅಂದ್ರೆ ಪ್ರಿಯವಾದ ಸುಮಂಗಲ ಉಪದೇಶವನ್ನಿತ್ತು ಅವರನ್ನು ಮುಕ್ತಿ ಪದದಲ್ಲಿ ಕರೆದೊಯ್ಯುತ್ತಾನೆ. ಒಳಗಿದ್ದ ಗುರು ಪ್ರೇರಣೆ ಕೊಡ್ತಾನೆ, ದೈವ ಶಂಭು. ಮತ್ತೆ ಹೊರಗಿರೋ ಗುರುನು ಮೋಕ್ಷಕ್ಕೆ ಕರ್ಕೊಂಬಾರ್ದು. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು ಅಂತೇಳಿ ಗುರುವಿಗೂ ದೇವನಿಗೂ ಏನು ಭಿನ್ನತೆ ಇಲ್ಲ. ಶಿವನೇ ಗುರು, ಗುರುವೇ ಶಿವ ಅಂತ ಎಷ್ಟೋ ವಚನಗಳದಾವ್.
ಯಾವ ರೀತಿ ಕಾನೂನು ಎಲ್ಲೆಡೆ ವ್ಯಾಪಿಸಿ ಜನರನ್ನು ನಿಯಂತ್ರಿಸುವಂತೆ ಭಗವಂತ ಎಲ್ಲರ ಅಂತರ್ಯಾಮಿಯಾಗಿದ್ದು ಜಡ ವಸ್ತುಗಳನ್ನು ಪ್ರೇರೇಪಿಸುತ್ತಾನೆ. ಅದು ಹೆಂಗ? ಪರಮಾತ್ಮನ ಕೆಲಸ. ಎಲ್ಲರ ಒಳಗಿದ್ದು ಅವರಿಗೆ ಪ್ರೇರಣೆ ನೀಡವ. ಕಾನೂನು ಪ್ರಕಾರ ನಡಿಬೇಕು ಅಂತೇಳಿ ನಮ್ಮ ದೇಶದ ಪ್ರತಿಯೊಂದು ಪ್ರಜೆ ಒಳಗೂ ಆದ ಇಲ್ಲ ಜ್ಞಾನ. ಇದು ಮಾಡಿದರೆ ಕಾನೂನು ಬಾಹಿರ ಆಗ್ತದ, ಇದು ತಪ್ಪಾಗ್ತದ ಅಂತೇಳಿಕೆ ಆದ ಇಲ್ಲ. ಹಂಗ ಅಂತರ್ಯಾಮಿಯಾಗಿ ಎಲ್ಲರಿಗೂ ಕಾನೂನು ಯಾರ ಕಣ್ಣಿಗೆ ಕಾಣಂಗಿಲ್ಲ, ಆದರೂ ಎಲ್ಲ ಹೃದಯದೊಳಗೆ ಈ ದೇಶದ ಕಾನೂನು ಬಗ್ಗೆ ಹೆಂಗ್ ಅರಿವದ ಅದ. ಹಂಗ ಪರಮಾತ್ಮ ಎಲ್ಲರ ಅಂತರಂಗದೊಳಗದಾನ. ಮತ್ತ ಅದೇ ಅವ್ಯಕ್ತ ಕಾನೂನಿಗೆ ಸಂಬಂಧಪಟ್ಟಂತೆ ಕೋರ್ಟು, ಕಚೇರಿ, ಪೊಲೀಸ, ಮಿಲಿಟರಿ ಏನೇನದ ಅವ್ರು ಕಂಟ್ರೋಲ್ ಮಾಡೋ ಅವೆಲ್ಲ ಏನೇನ ಗುರು ರೂಪ ಇದ್ದಂಗಷ್ಟೇ. ಹೊರಗಿದ್ದ ಗುರುನು ಒಳಗಿದ್ದ ಅರಿವು ಎಲ್ಲ ಒಂದೇ ಅನ್ನೋ ಮಾತೆ ಇವರು ಹೇಳಕತ್ತಾರ. ಸ್ವಕರ್ಮ ಪರಿಪಾಕೇನ ಪ್ರಕ್ಷೀಣಮಲ ವಾಸನಃ ಶಿವಪ್ರಸಾದ ಜೀವೋಯಂ ಜಾಯತೆ ಶುದ್ಧ ಮಾನಸಃ. ಏನ್ ಹೇಳ್ತಾರೆ ಈ ಶ್ಲೋಕದೊಳಗಂತಂದ್ರೆ, ವಿಜ್ಞಾನ ಯೋಗ ಸನ್ಯಾಸೈರ್ ಭೋಗಾದ್ವಾ ಕರ್ಮಣಾಂ ಕ್ಷಯ ಶಿವಾಗಮ. ವಿಜ್ಞಾನ ಯೋಗ ಸನ್ಯಾಸ ಮತ್ತು ಭೋಗ, ವಿಜ್ಞಾನ ಯೋಗ ಸನ್ಯಾಸ ಮತ್ತು ಭೋಗ ಇವುಗಳಿಂದ ಕರ್ಮದ ವಿನಾಶ. ಶ್ರುತಿ ಬೋಧಿತ ಆತ್ಮಾನುಭೂತಿಯು ವಿಜ್ಞಾನ. ಒಟ್ಟ ನೋಡ್ರಿ, ಒಟ್ಟ 3 ಐಟಮ್ ಹೇಳ್ಯಾರ. ವಿಜ್ಞಾನ, ಯೋಗ, ಸನ್ಯಾಸ ಮತ್ತು ಭೋಗ. 4 ಐಟಮ್ ಬರ್ಕೋರಿ ಒಂದ್ ಕಡಿ. ಯಾವ್ದ್ಯಾವುದರಿಂದ ಏನೇನಾಗ್ತದ ಅಂತ ಹೇಳಕತ್ತಾರ. ವಿಜ್ಞಾನ ಅಂದ್ರೇನು? ಶ್ರುತಿ ಬೋಧಿತ ಆತ್ಮಾನುಭೂತಿ ವಿಜ್ಞಾನ. ಇದ್ಯಾವುದು? ಶಿವಾಗಮ. ವಿಜ್ಞಾನ ಯೋಗ ಸನ್ಯಾಸ ಭೋಗ ಇಷ್ಟ ಆಗಬೇಕು. ವಿಜ್ಞಾನ ಏನು? ಶ್ರುತಿ ಬೋಧಿತ ಆತ್ಮಾನುಭೂತಿಯೇ ವಿಜ್ಞಾನ. ಶ್ರುತಿ ಅಂದ್ರೆ ಏನು? ಶ್ರುತಿ ಅಂದ್ರೆ ಏನು? ಯಾರಾದ್ರೂ ಲೈನ್ದಾಗ ಗೊತ್ತಾದ ಗೊತ್ತಿಲ್ಲ, ಲೈನ್ದಾಗಿದ್ರ ಗೊತ್ತಿದ್ರ ಗೊತ್ತಾದ ಅಂತ ಹೇಳ್ರಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ, ನಿದ್ದೆ ಬಂದದಂದ್ರೆ ನಿದ್ದೆ ಬಂದಂತ. ಶ್ರುತಿ ಅಂದ್ರೆ ಏನು? ಶ್ರುತಿ ಅಂದ್ರೆ ಏನು? ವೇದ. ಶ್ರುತಿಗಳಂದ್ರೆ ವೇದಗಳು, ಶಾಸ್ತ್ರಗಳು. ಶ್ರುತಿ ಅಂದ್ರೆ ವೇದಗಳು, ಶಾಸ್ತ್ರಗಳು, ಮತ್ತೇನಿಲ್ಲ. ಶ್ರುತಿ ಬೋಧಿತ ಆತ್ಮಾನುಭೂತಿ. ಆ ಒಂದು ಗ್ರಂಥ ಓದಿ ನೀವೇನ್ ಆತ್ಮಾನುಭೂತಿ ಸ್ವಾಧ್ಯಾಯ ಮಾಡ್ತಿರಲ್ಲ, ಅದು ವಿಜ್ಞಾನ. ಪಿಂಡಸ್ಥಳದ ಕೊನೆಗೆ ಬರ್ಲಕತ್ತೀವಿ ನಾವೀಗ. ಅವೆಲ್ಲ ಪರಮಾತ್ಮನ ವಿಚಾರ, ಗುರುವಿನ ವಿಚಾರ ಎಲ್ಲ ಹೇಳ್ಕೊಂಡ್ ಬಂದ್ರಿ. ಈಗ ಪರಮಾತ್ಮ ಹೆಂಗದನ, ಮಾಯ ಹೆಂಗದ, ಪ್ರಕೃತಿ ಹೆಂಗದ ಅಂತೆಲ್ಲ ತಿಳ್ಕೊಂಡು ಈಗೇನಾಗಬೇಕಾಗ್ಯದ? ಶುದ್ಧಾಂತಃಕರಣೋ ದೇಹಿ ಪಿಂಡ ನಾಮಕಃ. ಯಾರ್ದು ಅಂತಃಕರಣ ಶುದ್ಧ ಇರ್ತದ ಅವನಿಗೆ ಪಿಂಡ ಅಂತಾರ ಅಂತಾಗ, ಈಗ ಅಂತಃಕರಣ ಶುದ್ಧ ಆಗೋದ್ರ ಬಗ್ಗೆ ಈಗ ಅವರು ಗೈಡ್ ಮಾಡ್ಲಿಕತ್ತಾರ. ಈಗ ಅಂತಃಕರಣ ನಿರ್ಮಲ ಚಿತ್ತ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಕತ್ತಾರ. ನಿಷ್ಕಾಮ ಕರ್ಮ ನಿರ್ಮಲ ಚಿತ್ತ ಹೆಂಗಂತಂದ್ರೆ, ಒಂದು ಶ್ರುತಿ 4 ಐಟಮ್ ಬರ್ಕೋಬೇಕು. ಸೀರಿಯಲ್ ನಂಬರ್ 1, 2, 3, 4. ವಿಜ್ಞಾನ, 2ನೇದ್ದು ಯೋಗ, 3ನೇದ್ದು ಸನ್ಯಾಸ, 4ನೇದ್ದು ಭೋಗ. 4 ಐಟಮ್ಗಳು. ಈಗ ವಿಜ್ಞಾನ ಅಂದ್ರೆ ಏನಪ್ಪಾ? ಇವು ಶಾಲೆ ಕೆಲಸ ವಿಜ್ಞಾನ ಅಲ್ಲ. ವಿಜ್ಞಾನ ಅಂತಂದ್ರೆ ವೇದಗಳು. ಪುರಾಣಗಳು ವೇದ ಹೌದಾ? ಅಲ್ಲ. ರಾಮಾಯಣ ಮಹಾಭಾರತ ವೇದ ಹೌದಾ? ಅಲ್ಲ.
ಆಗಮಗಳು ಇವ ವೇದ ಹೌದಾ ಅಲ್ಲ? ಉಪನಿಷತ್ ವೇದ ಹೌದಾ ಅಲ್ಲ? ಗಪ್ ಕುಂದ್ರಬೇಡ್ರಿ. ವೇದಗಳನ್ನು ತಿಳಿಸಿ ಹೇಳಕ್ಕೆ ಇವೆಲ್ಲ ಬಂದವ. ವೇದಗಳು ತಿಳಿಲಾರ್ದಕ್ಕೆ ಆಗಮಗಳು ಬಂದು, ವೇದಗಳು ತಿಳಿಲಾರ್ದಕ್ಕೆ ಉಪನಿಷತ್ತುಗಳು ಬಂದು, ವೇದಗಳು ತಿಳಿಸಿ ಹೇಳೋದಕ್ಕೆ ಪುರಾಣಗಳು ಬಂದು, ವೇದಗಳನ್ನು ತಿಳಿಸಿ ಹೇಳೋದಕ್ಕೆ ಶಾಸ್ತ್ರಗಳು ಬಂದು. ಮೂಲ ಎಲ್ಲಾ ಸಾಹಿತ್ಯ ಎಲ್ಲದ ವೇದದಾಗ. ಇವೆಲ್ಲ ವೇದನೆ. ಭಗವದ್ಗೀತೆ ವೇದನೆ, ಸಿದ್ಧಾಂತ ಶಿಖಾಮಣಿ ವೇದನೆ, ಎಲ್ಲ ವೇದನೆ. ವಿಚಾರ ಸಾಗರ ವೇದ ಹೌದಾ ಅಲ್ಲ? ವಿಚಾರ ಚಂದ್ರೋದಯ ವೇದ ಹೌದಾ ಅಲ್ಲ? ಮತ್ತೆ ವೇದವನ್ನು ಹೇಳೋದಕ್ಕಂತೆ ಇವೆಲ್ಲ ಗ್ರಂಥಗಳಲ್ಲ. ಅದಕ್ಕೆ ಈಗೇನಾಯ್ತು, ನೀವು ಶಾಸ್ತ್ರಜ್ಞಾನ ಏನ್ ಅಧ್ಯಯನ ಮಾಡ್ತೀರಿ, ಅದು ವೇದ. ಒಂದನೇದು ವೇದ, ಶಾಸ್ತ್ರಜ್ಞಾನ, ಗ್ರಂಥಗಳು ಇಟ್ಕೊಂಡು ಓದ್ಲಕತ್ತಿದ್ದೆಲ್ಲ ವೇದ ವಿಜ್ಞಾನ. ಎರಡನೇದ್ದೇನದ? ಯೋಗ. ಯೋಗ ಅಂದ್ರೆ ಏನು ಅಂತಂದ್ರೆ ಚಿತ್ತ ವೃತ್ತಿ ನಿರೋಧ. ಬಹಿರ್ಮುಖಿಯಾಗಿ ವಿಷಯ ಸಮ್ಮುಖಿಯಾಗಿ ಹರಿಯಂತವಕ್ಕೆ ಅಂತರ್ಮುಖಿ ಮಾಡಿ ಏನ್ ಮಾಡ್ಬೇಕು? ಆತ್ಮ ಸಮ್ಮುಖಿ ಮಾಡಿ ಚಂಚಲವಾಗಿದ್ದನ್ನ ನಿಶ್ಚಲ ಮಾಡೋದಕ್ಕೆ ಏನಂತಾರ? ಯೋಗ ಚಿತ್ತ ವೃತ್ತಿ ನಿರೋಧ. ಯೋಗ ಚಿತ್ತ ವೃತ್ತಿ ನಿರೋಧ. ಇದು ಯಾರು ಹೇಳ್ಯಾರ? ಪಾತಂಜಲಿ ಯೋಗ ಸೂತ್ರ 1-2-3. ಯೋಗ ಚಿತ್ತ ವೃತ್ತಿ ನಿರೋಧ ಅಂದ್ರೆ ಸರ್ವ ಚಿತ್ತ ವೃತ್ತಿಗಳ ನಿರೋಧವು ಯೋಗ. ಏನು? ಅಹಂ ಬ್ರಹ್ಮಾಸ್ಮಿ, ಅದು ಒಂದು ವೃತ್ತಿ ಬಿಟ್ಟು ಉಳಿದ ಎಲ್ಲ ವೃತ್ತಿಗಳು ಸರ್ವಚಿತ್ತ ವೃತ್ತಿ ನಿರೋಧ ಯೋಗ. ನಾನು ಬ್ರಹ್ಮ ಅದೀನಿ ಅನ್ನಂಥದ್ದೊಂದು ಬಿಟ್ಟು ಉಳಿದದ್ದು ಏನೇನ್ ಅದೀನಿ ನಾನು ಅಂತ ಏನ್ ತಿಳ್ಕೊಂಡಿವಿ ಅವೆಲ್ಲ ನಿರೋಧ ಮಾಡಿ ಒಗೆಯೋದಕ್ಕೆ ಏನಂತಾರೆ? ಯೋಗ ಅಂತಾರೆ. ಎರಡನೇದು ಯೋಗ. ಮೂರನೇದ್ದೇನದ? ಸನ್ಯಾಸ. ಸನ್ಯಾಸ ಅಂತಂದ್ರ ಸರ್ವ ಕರ್ಮ ಫಲಗಳ ಸಮರ್ಪಣ. ಯಾರಿಗೆ ಸಮರ್ಪಣ? ಶಿವನಿಗೆ ಸಮರ್ಪಣ. ಸರ್ವ ಕರ್ಮ ಫಲಗಳ ಸಮರ್ಪಣ. ಹೆಂಗ್ ಮಾಡ್ತೀರಿ ಕರ್ಮ ಫಲ ಸಮರ್ಪಣ? ಏನ್ ತಟ್ಟೆ ಬೋಗಣೆಗೆ ಹಾಕೊಂಡು ಹೋಗಿ ಕೊಡ್ತೀರ? ಏನ್ ಪರಾತ್ಮ ನಾ ಮಾಡ್ತೀನಿ ಅನ್ನದೇ ಅದರ ಫಲಾಪೇಕ್ಷೆಯನ್ನು ಮಾಡಿ ಪರಮಾತ್ಮನಿಗೆ ಅರ್ಪಿಸಿ ಮಾಡೋದೇ ಕರ್ಮ ಫಲಗಳ ಸಮರ್ಪಣ. ಸುಖ ದುಃಖ ಕರ್ಮ ಫಲಗಳ ಸಮರ್ಪಣನೆ ಸನ್ಯಾಸ. ಸುಖ ದುಃಖ ಎರಡು ಏನದವ? ಇವು ನನ್ನೂ ಅಲ್ಲಪ್ಪ, ಇವು ನಿನ್ನೂ ಅನ್ಬೇಕ. ಪರಮಾತ್ಮ ಇವೆಲ್ಲ ಸರ್ವ ಕರ್ಮ ಫಲಗಳ ಸಮರ್ಪಣ. ಕರ್ಮ ಫಲ ಸುಖ ಇರ್ಬೋದು, ದುಃಖ ಇರ್ಬೋದು, ಅದನ್ನೇನ್ ಮಾಡ್ಬೇಕು? ಪರಮಾತ್ಮನಿಗೆ ಸಮರ್ಪಿಸಬೇಕು. ಅದು ಪದಾರ್ಥ ರೂಪದಲ್ಲಿ ಇದ್ದದ್ದು ಪ್ರಸಾದ ರೂಪದಲ್ಲಿ ಆಗ್ತದೆ. ಸುಖ ಬಂದಾಗ ಯಾರಿಗೆ ಕೇಳಲ್ಲ, ಹೇಳಲ್ಲ, ಎಂಜಾಯ್ ಮಾಡ್ತೀವಿ. ದುಃಖ ಬಂದ ಹೊತ್ನಾಗ ಊರ್ ಮಂದಿಗೆಲ್ಲ ಹೇಳ್ಕೊತ ತಿರುಗಾಡ್ತೀವಿ. ಅದಕ್ಕೆ ಸುಖ ಬಂದಾಗನು ಪರಮಾತ್ಮ ಇದು ನಿನ್ನ ಇಚ್ಛೆಯಪ್ಪ, ನಿನ್ನ ಇಚ್ಛೆಯಂತೆ ಆಗ್ಲಿ. ದುಃಖ ಬಂದಾಗನು ಅದು ನಿನ್ನ ಇಚ್ಛೆಯಪ್ಪ, ನಿನ್ನ ಇಚ್ಛೆಯಂತೆ ಆಗ್ಲಿ ಅಂಥೇಳಿ ಏನ್ ಮಾಡ್ಬೇಕು? ಪರಮಾತ್ಮನಿಗೆ ಸಮರ್ಪಣೆ ಮಾಡಿ. ಪರಮಾತ್ಮನಿಗೆ ನಿನ್ನ ಇಚ್ಛೆ ಅಪ್ಪ ಶಿವ, ಹೆಂಗಂತೆ
ಇದು ಸನ್ಯಾಸ. ಅವನಿಗೆ ಸಮರ್ಪಣೆ ಮಾಡಿ ಅದನ್ನು ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡದೆ ಭೋಗ. ಪರಮಾತ್ಮ ನಿನ್ನ ಪ್ರಸಾದಪ್ಪ, ಆಯ್ತಪ್ಪ. ಅದಕ್ಕೆ 4ನೇದು ಭೋಗ ಅಂದ್ರೇನು? ಕರ್ಮ ಫಲಗಳನ್ನು ಉಂಡು ತೀರಿಸುವುದು ಭೋಗ. ಮುಂದೆ ಚಲೋ ಆತದಂತೇಳಿ ಮದುವೆ ಮಾಡ್ಕೊಂಡಿರ್ತೀವಿ, ಕಡಿತನ ಆರಾಮಿರ್ತೀವಿ ಅಂತೇಳಿ. ಮದುವೆ ಮಾಡ್ಕೊಂಡ ಮೇಲೆ ನಾವು ಅನ್ಕೊಂಡಂಗ ಅದು ಇರಲ್ಲ. ಅವಾಗ ಏನ್ ಮಾಡ್ಬೇಕು? ಪರಮಾತ್ಮ ಇದು ನಿನ್ನ ಪ್ರಸಾದಪ್ಪ ಅನ್ಬೇಕು. ಅಂದ್ರೆ ಸನ್ಯಾಸ. ಮುಂದೆ ಬರೀ ಪ್ರಸಾದ ತಿಳಕ್ಕೆ ಅಂದು ಕೂತ್ರ ಆಗಂಗಿಲ್ಲ. ಆ ವ್ಯಕ್ತಿಯ ಜೊತೆಗೆ ಸಾಯ ತನಕ ಏನೇನು ಬರ್ತದ ಎಲ್ಲ ಸುಖ ದುಃಖಾದಿಗಳನ್ನ, ಮಾನ ಅಪಮಾನಗಳನ್ನ ಎಲ್ಲ ಅನುಭವಿಸಬೇಕು. ಅದು ಅನುಭವಿಸಿ ತೀರಿಸಿದ್ರಿ ಅದು ಭೋಗ. ಇದು ನನ್ನ ಕೈಲೇ ಆಗಂಗಿಲ್ಲ, ನನ್ನ ತವ್ರ ಮನೆಗೆ ವಾಂಟ್ ಬಿಡ್ತೀನಿ ಅಂತೇಳಿ ಡೈವರ್ಸ್ ತೋತೀನಿ, ಈಗೇನು ತಯಾರಾಗತ್ತಾರಲ್ಲ, ಅದು ಭೋಗ ಅಲ್ಲ, ಅದು ಅಹಂಕಾರದ ರೋಗ. ಆ ದುರಹಂಕಾರದ ರೋಗಕ್ಕೆ ಭೋಗ ವಲ್ಲ ಅಂತ ಬಿಟ್ರೆ, ಅದರಿಂದ ತಪ್ಪಿಸಿಕೊಂಡ್ರೆ, ಈಗ ಅಡಿಗೆ ಮಾಡ್ಯಾರ ಸಾಯಂಕಾಲ ಊಟ ಮಾಡ್ರಿ ಅಂತೇಳಿ, ಅಡಿಗೆ ಮಾಡತನ ಸುಮ್ ಕುತ್ಕೆ ಅಡಿಗೆ ಮಾಡಿದ ಮೇಲೆ ಆಮೇಲೆ ನಂಗೆ ಹಸಿವಿಲ್ಲ ಅಂತೇಳಿ ಊಟಕ್ಕೆ ನೀಡೋ ಟೈಮ್ನಾಗ ನನಗೆ ಹಸಿವಿಲ್ಲ ಅಲ್ಲ ಅಂತಂದ್ರೆ ಏನ್ ಮಾಡ್ತದ ಅದು? ಅವ್ರು ಉಳ್ದವ್ರು ಉಣಷ್ಟು ಉಣ್ತಾರ, ಉಳ್ದದ್ದಲ್ಲೇ ಬೊಗಣೆಗೆ ಇಟ್ಟಿರ್ತಾರ. ಇಟ್ಟು ಮರುದಿನ ಮುಂಜಾನೆ ಇದು ನಿಂದೇ ಅದ, ನೀನೇ ಉಣಬೇಕು ಅಂತ ಉಣಿಸ್ತಾರ. ಸುಮ್ ರಾತ್ರಿ ಉಣಾಗ ಬಿಸಿ ಬಿಸಿ ಇರ್ತದ, ಉಣದ್ ಬಿಟ್ಟು ಹುಚ್ಚುಚ್ಚು ಮಾಡಿ ಎಲ್ಲೇ ಹೋಗಿ ಏನೋ ತಿಂದು ಏನೋ ಮಾಡಿ ಹಸಿವಿಲ್ದಂಗೆ ಮಾಡಿಕೊಂಡು ಬಿಟ್ರೆ ಮುಂಜಾನೆ ತಂಗಳದು ತಿನ್ನಬೇಕಾಗ್ತು. ತಾಜಾ ಭೋಗ ತಂಗಳ ಭೋಗ. ಅದು ತಂಗಳ ಭೋಗೇನು ಹಿಂದಿನ ಜನ್ಮದಾಗ ಒಲ್ಲೆ ಅಂತ ಬಿಟ್ಟು ಹೋಗಿದ್ದೆ ತಂಗಳ ಭೋಗ ಸಿಕ್ತು. ಹಿಂಗದ ಭೋಗ ಅಂತಂದ್ರೆ, ಸನ್ಯಾಸ ಅಂತಂದ್ರೆ ಎರಡು ಹಿಂಗೆ. ಮುಂದೆ ಚಲೋ ಆಗ್ತದ ಅಂತೇಳಿ ಮಕ್ಕಳು ಹಡಿತೀವಿ. ಮಕ್ಕಳು ಹಡಿದ್ಮೇಲೆ ಅನುಕೂಲಾಗಿದ್ರೆ ಒಟ್ಟ ದೇವ್ರ ನೆನಪೇ ಬರಂಗಿಲ್ಲ. ಅನಾನುಕೂಲ ಆಯ್ತು, ಅವಾಗರೇ ದೇವರಿಗೆ ನೆನೆಸಿ ಪರಮಾತ್ಮ ಎಂತ ಮಗನಿಗೆ ಕೊಟ್ಟೆಪ್ಪ ಧನ್ಯವಾದ ಅನ್ಬೇಕು. ಎಂತದ ಯಾಕಿರಲ್ಲ, ಪರಮಾತ್ಮನಿಗೆ ನೆನೆಸಿ ಪರಮಾತ್ಮನಿಗೆ ಧನ್ಯವಾದ ಅಂದ್ರ ಏನ್ ಮಾಡ್ದಂಗಾಯ್ತದು? ಪರಮಾತ್ಮನಿಗೆ ಸಮರ್ಪಣೆ ಮಾಡ್ದಂಗಾಯ್ತು. ಮತ್ತ ಆ ಮಗನಲಿಂತ ದೂರ ಆಗೋದು ಅಥವಾ ಮಗನ ತಮ್ಮಿಂದ ದೂರ ಮಾಡ್ಕೊಳ್ಳೋದು ಅಥವಾ ತಂದೆ ತಾಯಿಲಿಂತ ದೂರ ಆಗೋದು, ತಂದೆ ತಾಯಿಲಿಂತ ಅವ್ರನ್ನ ತನ್ನಿಂದ ದೂರ ಮಾಡೋದು, ಇದೇನಾರ ಮಾಡಿ ಭೋಗದೊಳಗ ಉಳಿಸಿಕೊಂಡೆವು ಅಂತಂದ್ರೆ ಕಸರು, ಅದು ಮುಂದಿನ ಜನ್ಮಕ್ಕೆ ಹಳಸಿದ ಭೋಗ ಬಡ್ಡಿ ಸಮೇತ ಅನುಭವಿಸಬೇಕಾಗ್ತದೆ. ಅದಕ್ಕೆ ಏನು ಇದ್ದದ್ದು ಇದ್ದಂಗ ದೇವ್ರ ಮೆಚ್ಚಂಗ ಭೋಗಿಸ್ಬೇಕು. ಆ ಭೋಗಿಸೋದು ಬಹಳ ಮುಖ್ಯ. ಪರಮಾತ್ಮನಿಗೆ ಸಮರ್ಪಿಸೋದು ಸನ್ಯಾಸ, ಚಿತ್ತವೃತ್ತಿ ನಿರೋಧ ಮಾಡೋದು ಯೋಗ, ಕರ್ಮ ಫಲವನ್ನು ಉಂಡು ತೀರಿಸಬೇಕು ಸಂತೋಷವಾಗಿ ಅನುಕೂಲಕರವಾಗಿ ಅಂತಂದ್ರೆ ಭೋಗ, ಶಾಸ್ತ್ರಜ್ಞಾನವನ್ನ ಸ್ವಾಧ್ಯಾಯ ಮಾಡಬೇಕು, ಗುರುವಿನ ಸಾನ್ನಿಧ್ಯದಲ್ಲಿ ಶ್ರವಣ ಮಾಡಬೇಕು,
ತಿಳಿಲಾರದ ಸಂಶಯಗಳನ್ನು ಗುರುವಿಗೆ ಕೇಳಿ ಸಂಶಯ ನಿವೃತ್ತಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಏನಾಗ್ತದ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದ, ನಿರ್ಮಲ ಚಿತ್ತ ಆಗ್ತದ. ನಮಗ ಏನು ಭೋಗದಾಗ ಬಂದದ ಅದರ ಬಗ್ಗೆ ಒಲ್ಲೆ ಅನ್ನೋದೇ ಮಲಿನ ಚಿತ್ತ. ನಮ್ಮ ಭೋಗದಲ್ಲಿ ಇಲ್ಲದ್ದು ನಮಗಿಂತದೇ ಬೇಕು ಅಂತ ಬಯಸದೆ ಮಲಿನ ಚಿತ್ತ. ಆ ಮಲಿನ ಚಿತ್ತ ನಿರ್ಮಲ ಆಗಬೇಕು ಅಂತಂದ್ರೆ ಭೋಗದಾಗ ಇಲ್ಲದನ್ನ ಬಯಸುವುದು ಬಿಡಬೇಕು, ಭೋಗದಲ್ಲಿ ಇದ್ದದ್ದನ್ನ ಸಂತೋಷವಾಗಿ ಸ್ವೀಕರಿಸಬೇಕು. ಇನ್ನ ಏನ್ ಬೇಕು ಮೆಸೇಜ್? ಇದಕ್ಕಿಂತ 4 ಐಟಮ್ ಕ್ಲಿಯರ್ ಆಗಿ ಗೊತ್ತಾಯ್ತಾ? ವಿಜ್ಞಾನ ಅಂತಂದ್ರೆ ಶಾಸ್ತ್ರಜ್ಞಾನ, ಅದು ಗುರುವಿನ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಬರ್ತದ ಅದ್ರೊಳಗೆ. ಯೋಗ ಅಂದ್ರೆ ಚಿತ್ತ ವೃತ್ತಿ ನಿರೋಧ, ಪರಮಾತ್ಮನ ಕಡೆ ಹರಿಬೇಕಷ್ಟೇ ವೃತ್ತಿ, ಬೇರೆ ಎಲ್ಲಿ ಬೇಕಲ್ಲಿ ಹರಿವಾರ. ಸನ್ಯಾಸ ಅಂತಂದ್ರೆ ಸಮರ್ಪಿಸೋದು. ಇದು ನಂದಲ್ಲಪೋ ಮಾರಾಯ, ಇದು ನಿಂದೆ ಅದಾನ. ಸುಖ ಇರ್ಬೋದು, ದುಃಖ ಇರ್ಬೋದು, ಮಾನ ಇರ್ಬೋದು, ಅಪಮಾನ ಇರ್ಬೋದು, ಎಲ್ಲಾನು ಅವನಿಗೆ ಸಮರ್ಪಿಸಿಬಿಡೋದು. ಮತ್ತ ಬರೀ ಸಮರ್ಪಣೆ ಮಾಡಿ ಕುಂತರಲ್ಲ, ಸಮರ್ಪಿಸಿದ್ದರ ಲಕ್ಷಣ ಏನಪ್ಪಾ ಅದರ ಅರ್ಥ ಅಂತಂದ್ರೆ ಸಂತೋಷವಾಗಿ ಭೋಗಿಸೋದು. ವಿಜ್ಞಾನ ಯೋಗ ಸನ್ಯಾಸೈರ್ಭೋಗದ್ವಾ ಕರ್ಮಾಣ ಕ್ಷಯ. ಕರ್ಮಗಳು ಕ್ಷಯ ಆಗ್ತವ. ನಮ್ಮ ಕರ್ಮ ಕ್ಷಯ ಆಗಬೇಕಾದ್ರೆ ಈ ರೀತಿ ಮಾಡಬೇಕು. ಅವಶ್ಯಂ ಅನುಭೋಕ್ತವ್ಯಂ. ಬಹಳ ಚಂದದ ಇದು ಶ್ಲೋಕ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಏನ್ ಬ್ಯೂಟಿಫುಲ್ ನೋಟ್ಸ್. ಏನ್ ಶುಭಾಶುಭಗಳು ಕರ್ಮ ಮಾಡೀವಿ, ಪಾಪ ಪುಣ್ಯ ಕರ್ಮಗಳು, ಅವನ್ನ ನಾವು ಅನುಭೋಗಿಸಿಯೇ ತೀರ್ಬೇಕಂತ. ಅವಶ್ಯಂ ಅನುಭೋಕ್ತವ್ಯಂ, ಅವಶ್ಯವಾಗಿ ಅದನ್ನು ಭೋಗಿಸಬೇಕು. ಕೃತಂ ಮಾಡಿದ ಕರ್ಮ, ಶುಭ ಅಶುಭಂ, ಶುಭಾಶುಭ ಕರ್ಮಗಳು ಏನ್ ಮಾಡೀವಿ ಅದನ್ನು ನಾವು ಭೋಗಿಸಿಯೇ ತೀರಬೇಕು. ನಾ ಭುಕ್ತಂ ಕ್ಷೀಯತೆ ಕರ್ಮಂ ಕಲ್ಪ ಕೋಟಿ ಶತೈರತಿ. ಕಲ್ಪ ಕೋಟಿ ಶತ ಕರ್ಮ ಆಚರಿಸಿದರೂ ಭೋಗಿಸದೆ ಕರ್ಮ ಅಳಿಯದು. ಶುಭ ಇರಲಿ ಅಶುಭ ಇರಲಿ ಮಾಡಿದ ಕರ್ಮವನ್ನು ಭೋಗಿಸಲೇಬೇಕು. ನಾವು ಕಲ್ಪ ಕೋಟಿ ಶತ ಕರ್ಮ ಆಚರಿಸೋದಂದ್ರ ಏನ್ ಆಚರಿಸೋದು? ಕರ್ಮ ಆಚರಿಸೋದಂದ್ರೆ ಏನು? ಇವು ಹೋಮ ಹವನ ಮಾಡ್ತಾರಲ್ಲ, ಕರ್ಮಕಾಂಡ. ಸ್ವರ್ಗಕ್ಕೆ ಹೋಗ್ತೀವಿ, ಪಾಪ ಕರಗ್ತದ, ಪುಣ್ಯ ಹೆಚ್ಚಾಗ್ತದ ಅಂತೇಳಿ ಅಂತ ಒಂದು ಕೋಟಿ ಏನಪ್ಪ ಕರ್ಮಗಳು ಮಾಡಿದ್ರು ಸಹಿತ, ಕರ್ಮಕಾಂಡದ ಪೂಜೆಗಳು ಮಾಡಿದ್ರು ಸಹಿತ ಆ ಕರ್ಮ ಏನಾಗಲ್ಲ, ಕ್ಷೀಣ ಆಗಂಗಿಲ್ಲ. ನಾ ಭುಕ್ತಂ ಕ್ಷೀಯತೆ. ನಾವು ಕರ್ಮವನ್ನು ಉಪಭೋಗಿಸದೆ ಕರ್ಮಂ ಕಲ್ಪ ಕೋಟಿ ಶತೈರಪಿ, 100 ಕೋಟಿ ಯಜ್ಞಗಳು ಹೋಮ ಹವನಗಳು ಮಾಡಿದ್ರೂ ಕರ್ಮ ಅಳಿಯುವುದಿಲ್ಲ. ಈ 4 ವಿಧಾನಗಳಲ್ಲಿ ಏನಾಗ್ತದ? ವಿಜ್ಞಾನದಿಂದ ಅಜ್ಞಾನ ನಾಶ ಹಾಗೂ ಆತ್ಮ ಸಾಕ್ಷಾತ್ಕಾರ. ಬಹಳ ಇಂಪಾರ್ಟೆಂಟ್ ಶ್ಲೋಕದ. ವಿಜ್ಞಾನದಿಂದ ಅಜ್ಞಾನ ನಾಶ ಮತ್ತು ಆತ್ಮ ಸಾಕ್ಷಾತ್ಕಾರ. ವಿಜ್ಞಾನದಿಂದ. ಯೋಗದಿಂದ ಏನಾಗ್ತದ್ರಿ? ವಿಜ್ಞಾನ ಅಂತ ಬರೆದಿರಲ್ಲ,
ಅದರ ಮುಂದೆ ಬರಿಬೇಕು. ಅಜ್ಞಾನ ನಾಶ ಮತ್ತು ಆತ್ಮ ಸಾಕ್ಷಾತ್ಕಾರ ಈ ವಿಜ್ಞಾನದಿಂದಲೇ ಆಗ್ತವೆ. ಅದೇ ಜ್ಞಾನಾದೇವತ್ತು ಕೈವಲ್ಯಂ ಅಂತ. ಯೋಗದಿಂದ ಏನಾಗ್ತದ? ಮನಶುದ್ಧಿ, ನಿರ್ಮಲ ಚಿತ್ತ ವಿಜ್ಞಾನದಿಂದ. ಮತ್ತು ಸನ್ಯಾಸದಿಂದ ಮನಸ್ಸು ಚಂಚಲ ಆಗ್ತದ ಇಲ್ಲ? ಅದರಿಂದ ಏನಾಗ್ತದೆ? ಇದು ನಿಶ್ಚಲ ಚಿತ್ತ. ಸನ್ಯಾಸದಿಂದ ಸ್ಥಿತಪ್ರಜ್ಞೆ ಸಿದ್ಧಿ, ಯೋಗದಿಂದ ಮನಶುದ್ಧಿ, ಸ್ಥಿತಪ್ರಜ್ಞೆ ಸಿದ್ಧಿ ಇವೆಲ್ಲ ಆತಾವ ಯೋಗದಿಂದ. ವಿಜ್ಞಾನದಿಂದ ಅಂದ್ರೆ ಶಾಸ್ತ್ರಜ್ಞಾನದಿಂದ ಅಜ್ಞಾನದ ನಾಶ ಮತ್ತು ಆತ್ಮ ಸಾಕ್ಷಾತ್ಕಾರ. ಯೋಗದಿಂದ ಮನಶುದ್ಧಿ, ಸ್ಥಿತಪ್ರಜ್ಞೆಯ ಸಿದ್ಧಿ. ಯೋಗ ಮಾಡೋದ್ರಿಂದ ಈ ಸ್ಥಿತಪ್ರಜ್ಞೆ ಅಂದ್ರೆ ಬ್ಯಾಲೆನ್ಸ್ ಬರ್ತದೆ. ಬ್ಯಾಲೆನ್ಸ್ ಔಟ್ ಆಗಂಗಿಲ್ಲ, ಬ್ರೇಕ್ ಡೌನ್ ಆಗಂಗಿಲ್ಲ. ಸುಖ ಬಂದ್ರೂ ಬ್ರೇಕ್ ಡೌನ್ ಆಗಲ್ಲ. ಮುರಿದು ಬೀಳೋದಂತಿರಲ್ಲ ಒಮ್ಮಿದೊಮ್ಮಿಗೆ. ಒಮ್ಮಿದೊಮ್ಮಿಗೆ ಮುರ್ಕೊಂಡು ಬೀಳ್ತಾರಲ್ಲ, ಮಾತಾಡೋದ್ರಾಗೆ ಸಿಟ್ಟು ಬರ್ತದ. ಒಮ್ಮಿದೊಮ್ಮಿಗೆ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾರ, ಒಮ್ಮಿದೊಮ್ಮಿಗೆ ಏನೇನೋ ಮಾತಾಡ್ಲಕ್ಕೆ ಬಿಡ್ತಾರ. ಅಂತವೇನಾಗಂಗಿಲ್ಲ. ಬ್ಯಾಲೆನ್ಸ್. ಎಷ್ಟರೇ ಟಯರ್ಡ್ ಆಗಿರ್ಲಿ, ಎಷ್ಟರೇ ತ್ರಾಸಿರ್ಲಿ, ಒಳಗ ಬ್ಯಾಲೆನ್ಸ್ನಾಗ ಇರ್ತಾರ. ಬ್ಯಾಲೆನ್ಸ್ ಔಟ್ ಆಗಂಗಿಲ್ಲ. ಸ್ಥಿತಪ್ರಜ್ಞೆ ಮತ್ತು ಮನಶುದ್ಧಿ ಎದರಿಂದ? ಯೋಗದಿಂದ. ಚಿತ್ತ ವೃತ್ತಿ ನಿರೋಧ ಮಾಡಿದ್ರಿ ಅಂತಂದ್ರೆ ಮನಸ್ಸು ಶುದ್ಧ ಆಗ್ತದ. ಸ್ಥಿತಪ್ರಜ್ಞೆ ಅಂದ್ರೆ ಬ್ಯಾಲೆನ್ಸ್ ಬರ್ತದೆ. ಮತ್ತು ಸನ್ಯಾಸದಿಂದ ಏನಾಗ್ತದ? ವಾಸನಾಕ್ಷಯ. ನಮ್ಮೊಳಗ ವಾಸನೆಗಳು ಏನದಾವ ಹಿಂದಿನ ಜನ್ಮದು, ಆ ವಾಸನೆಗಳು ಏನ್ ಮಾಡ್ತಾವ? ನಮ್ಗೇನೇನೋ ಮಾಡ್ಲಿಕ್ಕೆ ಹಚ್ತಾವ. ಏನೇನೋ ಮಾಡ್ಲಿಕ್ಕೆ ಹಚ್ತಾವ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಇದೆಲ್ಲ ಪರಮಾತ್ಮ ನಿನ್ನ ಭಿಕ್ಷೆಯಪ್ಪ ಅಂತೇಳಿ ಪರಮಾತ್ಮನಿಗೆ ನೆನೆಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ರಿ ಸನ್ಯಾಸದಿಂದ ಅಂತಂದ್ರೆ ಅಲ್ಲಿ ವಾಸನೆಗಳು ಕ್ಷಯಿಸಿ ಬಿಡ್ತಾವ. ಆ ವಾಸನೆ ಕ್ಷಯ ಅದಕ್ಕೆ ಸನ್ಯಾಸದಿಂದ. ಸನ್ಯಾಸ ಅಂತಂದ್ರೆ ಪರಮಾತ್ಮನಿಗೆ ಎಲ್ಲವೂ ಸಮರ್ಪಣೆ ಮಾಡೋದೇ ಸನ್ಯಾಸ. ಮತ್ತ ಅದನ್ನ ಸಂತೋಷದಿಂದ, ಭೋಗದಿಂದ ನೀವು ಸಂತೋಷವಾಗಿ ಭೋಗಿಸಿದ್ರೆ ಏನಾಗ್ತದ? ಪ್ರಾರಬ್ಧ ನಾಶ. ನಿಮ್ದೇನ್ ಪ್ರಾರಬ್ಧ ಕರ್ಮದ ಅದು ನಾಶ ಆಗ್ತದ. ಈ 4 ವಿಧಾನಗಳಿಂದ ಮಾನಸಿಕ ಧ್ಯಾನ, ಮಾನಸಿಕ ಮಾಲಿನ್ಯ ಅಳೆಯುತ್ತದೆ. ಈ 4 ವಿಧಾನಗಳಿಂದ ಮಾನಸಿಕ ಮಾಲಿನ್ಯ ಅಳೆಯುತ್ತದೆ. ಅಂದ್ರೆ ಇವನೇ ಪಿಂಡಸ್ಥಲಿ ಆಗ್ತಾನೆ. ಈ 4 ವಿಧಾನಗಳಿಂದ ಪಿಂಡಸ್ಥಲ ಎದರಿಂದ ಆತನ್ನೋದು ಗೊತ್ತಾಯ್ತಾ? ವಾಸನೆಗಳು ಕ್ಷಯಿಸುವವು. ನಿರ್ಮಲವಾದ ಈ ಅಂತರಂಗ ಭೂಮಿಯಲ್ಲಿ ಪರಮಾತ್ಮನ ಕರುಣಾ ಪ್ರಸಾದ ಅವತರಿಸುವುದು. ಯಾವಾಗ ನಿರ್ಮಲ ಆಗ್ತದ ಆವಾಗಲೇ ಪರಮಾತ್ಮನ ಕರುಣೆ ಅದ್ರೊಳಗ ಜಿಹೀಮತಿಲ ಕೈ ಅವನೇ ಪ್ರವೇಶ ಮಾಡ್ತಾನ. ಎಲ್ಲಿ ಮಲಿನ ಅಂತಃಕರಣ ಹೋಗಿ ನಿರ್ಮಲ ಅಂತಃಕರಣ ಆಗ್ತದ ಅಲ್ಲಿ ಪರಮಾತ್ಮನ ಕರುಣೆ ಅವತರಿಸುವುದು, ತಾನೇ ಅವತರಿಸ್ತದದು. ಆಗ ಜೀವನು ಶುದ್ಧ ಮಾನಸನಾಗುತ್ತಾನೆ. ಅವನೇ ಪಿಂಡಸ್ಥಲಿ. ಆಗ ಜೀವನು ಶುದ್ಧ ಮಾನಸನಾಗುತ್ತಾನೆ. ಅವನೇ ಪಿಂಡಸ್ಥಲಿ. ಈ ಪಿಂಡಸ್ಥಲ ಅಂತಂದ್ರೆ ಹ್ಯಾಂಗ ಅಂತಂದ್ರೆ ಪಿಂಡಸ್ಥಲದಲ್ಲಿ ಮಾಡಬೇಕಾಗಿದ್ದು 4 ಸಾಧನೆಗಳು. ಇದು ಸಾಧನೆಗೆ ಸಂಬಂಧಪಟ್ಟಂತ
ಶ್ಲೋಕ ಬಹಳ ಇಂಪಾರ್ಟೆಂಟ್ ಅದ. ಪರಮಾತ್ಮನಿಗೆ ಸಮರ್ಪಿಸ್ಬೇಕಂದ್ರೆ ಪರಮಾತ್ಮ ಅಂದ್ರೆ ಯಾರು ಏನು ಅಂತ ಎಲ್ಲ ಪರಿಚಯ ಮಾಡಿ ಕೊಟ್ಟು ಆಮೇಲೆ ಇದು ಲಾಸ್ಟಿಗೆ ಈ ಮಾತು ಹೇಳಿದ್ರು. ಸಾಧನಾ ಶ್ಲೋಕ ಇದು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಏನ್ ಮಾಡ್ತೀರಿ? ಇದು ಹೆಂಗ್ ಮಾಡ್ತೀರಿ ಸಾಧನ? ಶಾಸ್ತ್ರ ಜ್ಞಾನ ಅಂತೂ ಪಡ್ಕೊಳಕತ್ತೀರಿ, ಗುದ್ದಾಡಿ ಅಧ್ಯಯನ ಅಂತೂ ಮಾಡಕತ್ತೀರಿ. ಇದು ಮಾಡೋದ್ರಿಂದ ಏನಾಗಕತ್ತದ? ಅಧ್ಯಯನ ಮಾಡೋದ್ರಿಂದ ಅಜ್ಞಾನ ನಿವೃತ್ತಿ ಆಗ್ಲಕತ್ತದ, ಅಜ್ಞಾನ ನಾಶ ಆಗ್ಲಕತ್ತದ, ಗೊತ್ತಿಲ್ಲದ್ದು ಗೊತ್ತಾಗ್ಲಕತ್ತದ, ಮತ್ತ ಆತ್ಮ ಸಾಕ್ಷಾತ್ಕಾರನೂ ಆಗ್ಲಕತ್ತದಿಲ್ಲ. ಮತ್ತೆ ಎರಡನೇದು ಏನ್ ಮಾಡ್ಬೇಕಾಗ್ಯದ? ವಿಜ್ಞಾನ ಆಯ್ತು, ಯೋಗ, ಚಿತ್ತ ವೃತ್ತಿ ನಿರೋಧ. ಬೇರೆ ಕಡೆ ಯಕಡೆ ಹರಿಲಾರ್ದಂಗ್ ಪರಮಾತ್ಮನ ಕಡೆನೇ ಹರಿಸೋದು. ನಮ್ಮ ಗುರಿ ಪರಮಾತ್ಮ, ನಮ್ಮ ಗುರಿ ಆ ಒಂದು ಆತ್ಮ ಸಾಕ್ಷಾತ್ಕಾರ, ಅದರ ಕಡೆನೇ ಲಕ್ಷ್ಯ ಹರಿಸೋದು. ಬೇರೆ ಆ ವೃತ್ತಿ ಬೇರೆ ಕಡೆ ಎಲ್ಲಿ ಹರಿಸ್ಲಾರ್ದಂಗ, ಬೇರೆ ಕಡೆ ಕೆಲ್ಸ ಇದ್ದಾಗ ಹರಿಸ್ಬೇಕು. ಆದ್ರ ಕೆಲಸ ಮುಗಿದ ಕೂಡ್ಲೇನೆ ಮನೆಗೆ ಹಿಟ್ಟು ಬೀಸ್ಕೊಂಬ ಅಂದ, ಹಿಟ್ಟು ಬೀಸೋ ಟೈಮ್ನಾಗ ನಾನು ವೃತ್ತಿ ನಿರೋಧ ಮಾಡ್ಕೊಂಡು ಪರಮಾತ್ಮ ಅನ್ಕೋತ್ ಕುಂದಿರ್ತೀನಿ ಅಂತ ಅಲ್ಲ. ಮನೆಗೆ ಹಾಲು ತಗೊಂಬಾ ಅಂತಾರ, ಹಿಟ್ಟು ಬೀಸ್ಕೊಂಬಾ ಅಂತಾರ, ಏನೋ ಕೆಲಸ ಹೇಳ್ತಿರ್ತಾರೆ. ಆ ಕೆಲಸ ಬಿದ್ದಾಗ ಹೋಗಿ ಅದು ಮಾಡಬೇಕು. ಮೇಜರ್ ನಾವೇನ್ ಮಾಡ್ಬೇಕು? ಪರಮಾತ್ಮನ ಕಡೆನೇ ಲಕ್ಷ್ಯ ಇಟ್ಕೊಂಡಿರ್ಬೇಕು. ಹಂಗಿತ್ತಂತಂದ್ರೆ ಏನಾಗ್ತದ? ಎಂತಿಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಸಹಿತ ತಮ್ಮ ತಾವೇ ಸಾಲ್ವ್ ಆಗಿ ತಾವೇ ಬಗೆಹರಿದು ತಾವೇ ಮತ್ತೆ ಆನಂದ ಕೊಟ್ಬಿಡ್ತಾವ. ಇವೇನ್ ನಮ್ ಕಡೆಯಿಂದ ಆಗಲ್ ಬಿಡಪ್ಪ ಅಂತ ಕೈ ಬಿಟ್ಟಿರ್ತೀವಲ್ಲ, ಅವು ಮತ್ತೆ ತಾನೇ ಬಗೆಹರಿದ್ ಬಿಡ್ತಾವ, ತಾನೇ ಆನಂದ ಕೊಡ್ತಾವ. ನಮ್ ಲಕ್ಷ್ಯ ಅವನ ಕಡೆನೇ ಇಟ್ಕೊಂಡಿದ್ದೇವ ಅಂತಂದ್ರ ಅವನೇ ಅವು ಬಗೆಹರಿಸ್ಬಿಡ್ತಾನ. ಅದಕ್ಕೇನಾಗ್ತದ? ಎರಡನೇದ್ದು ಚಿತ್ತವೃತ್ತಿ ನಿರೋಧ, ಮೂರನೇದ್ದು ಸನ್ಯಾಸ. ಎಲ್ಲ ಪರಮಾತ್ಮನಿಗೆ ಒಪ್ಪಿಸ್ಬಿಡೋದು. ಎಲ್ಲ ನಿಂದಪ್ಪ, ನಂದೇನದ, ನೀ ನುಡಿಸಿದಂತೆ ನುಡಿವೆ, ನೀ ನಿರಿಸಿದಂತೆ ಇರುವೆ, ನೀ ನಡೆಸಿದಂತೆ ನಡೆವೆ, ಎಲ್ಲ ನನ್ನ ನಡೆ ನುಡಿ ಏನದ ಎಲ್ಲ ನಿಂದಪ್ಪ, ಎಲ್ಲ ಅವನಿಗೆ ಒಪ್ಪಿಸೋದು. ಮತ್ತ ಸ್ಥಿತಪ್ರಜ್ಞೆ, ಬ್ಯಾಲೆನ್ಸ್ನಾಗಿರೋದು ಬಹಳ ಮುಖ್ಯ. ಅದು ಮನಸ್ಸು ಶುದ್ಧ ಇಟ್ಕೋಬೇಕು, ಬ್ಯಾಲೆನ್ಸ್ನಾಗಿರ್ಬೇಕು. ಸನ್ಯಾಸದಿಂದ ವಾಸನಾಕ್ಷಯ. ಆ ವಾಸನೆಗಳು ಒಳಗಿಲಿಂತ ನಮ್ಗೆ ಅದು ಮಾಡು, ಇದು ಮಾಡು, ಅಲ್ಲಿಗೆ ಹೋಗಮ್ ನಡಿ, ಇಲ್ಲಿಗೆ ಹೋಗಮ್ ನಡಿ ಅಂತ ಏನ್ ಹೇಳಿದ್ರು ನಾವು ಪರಮಾತ್ಮ ಎಲ್ಲ ನಿಂದಪ್ಪ ಅಂತೇಳಿ ಪರಮಾತ್ಮನ ಕಡೆ ಲಕ್ಷ್ಯ ಇಟ್ಕೊಂಡಾಗ ಮನಸ್ಸು ಪರಮಾತ್ಮನ ಕಡೆ ಹರಿತದೆ ಹೊರತು ವಿಷಯದ ಕಡೆ ಹರಿಯಂಗಿಲ್ಲ. ಹಿಂಗಾಗಿ ವಾಸನಾಕ್ಷಯ. ಮತ್ತ ಏನ್ ಇದ್ದ ಪರಿಸ್ಥಿತಿಯನ್ನ ನಾವು ಸಂತೋಷದಿಂದ ಭೋಗಿಸೋದಪ್ಪ. ಸಂತೋಷದಿಂದ ಭೋಗಿಸೋದು. ಇಲ್ಲಿ ನಮ್ಮ ಮನೆ ಹತ್ರ ಅಂದ್ರೆ 1 ಕಿಲೋಮೀಟರ್ ದೂರ ಎಸ್ಕೆಂ ಮೆಡಿಕಲ್ ಸ್ಟೋರ್ ಅಂತದಲ್ಲ, ಎಸ್ಕೆಂ ಮೆಡಿಕಲ್ ಸ್ಟೋರ್. ಆ ಮೆಡಿಕಲ್ ಸ್ಟೋರ್ ಹಿಂದ ಒಂದು ಕಟ್ಟಿ ಅದ, ಅಲ್ಲಿ ಒಂದು ರಿಕ್ಷಾ ನಿಂತಿರ್ತದ. ಅಲ್ಲಿ ಒಬ್ಬ ಮುದುಕದನ, ಅವನು ರಿಕ್ಷಾ ಹೊಡಿತಾನ. ಎಷ್ಟು ರಿಕ್ಷಾ ಗಳಿಸ್ತಾನ ಅಂದ್ರ 2 ಬಾಟ್ಲಿ ಹೆಂಡಕ್ಕೆ ಎಷ್ಟು ಬೇಕು ರೊಕ್ಕ ಅಷ್ಟೇ ಗಳಿಸ್ತಾನ. ಅದೀಟು ಗಳಿಸಿದ ಮೇಲೆ ಹೆಂಡದ ಅಂಗಡಿಗೆ ಹೋಗ್ತಾನ, ಕುಡಿತಾನ. ಕುಡ್ದ ರಿಕ್ಷಾ ತಗೊಂಡು ಬಂದು ಆ ಮೆಡಿಕಲ್ ಸ್ಟೋರ್ ಬಾಗಿಲಾಗ ಒಂದಿಟ್ಟು ಬೈಲದ, ಬೈಲಾಗ ರಿಕ್ಷಾ ಇಡ್ತಾನ. ಹಿಂದೆ ತಿಪ್ಪಿದ್ದಂಗದ, ಆ ತಿಪ್ಪಿ ಬೈಲ್ ಕಟ್ಟಿ ಮೇಲೆ ಮಕ್ಕೊಂಡ್ಬಿಡ್ತಾನ. ಅವನು ಹೇಳ್ತಿ ಮುಸುರಿ ತಿಕ್ಲಕ್ ಹೋತಾವ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಏನ್ ಕೆಲಸ ಸಿಕ್ಕದ್ ಮಾಡ್ತಾವ ಪಾಪ. ಚಂತನ ಕೆಲಸ ಮಾಡಿ ಆಕಿನೂ 10 ಮಣಿಗೆ ಬಂದು ಅಡಿಗೆ ಮಾಡಿಟ್ಟು
ಗಂಡನ್ ಹುಡುಕಾಡ್ತಾವ, ಎಲ್ಲದಾನ ಬಂದಾನ ಇಲ್ಲ, ಅಲ್ಲ ಅವ ಎಲ್ಲಿ ಕುಡಿತಾನ ಎಲ್ಲಿ ಬಿದ್ದಿರ್ತಾನ ಆಕೆಗೆಲ್ಲ ಗೊತ್ತಿರ್ತದ. ಕರೆಕ್ಟ್ ಅಲ್ಲಿಗೆ ಹೋಗ್ತಾಳ. ಅವ ಎಲ್ಲಿ ಬಿದ್ದಿರ್ತಾನ ಅಲ್ಲೇ ರಿಕ್ಷಾ ಇರ್ತದ, ಎತ್ತಿ ರಿಕ್ಷಾದಾಗ ಹಾಕಿಸ್ಕೋತಾಳ. ಇನ್ನೊಬ್ರದ್ದು ಯಾರು ಹೆಲ್ಪ್ ತಗೊಂಡು ರಿಕ್ಷಾ ಹೇಳ್ಕೊಂಡು ಮನಿಗೆ ಹೋಗ್ತಾಳ. ಮನಿಗೆ ಹೋಗಿ ಅವನಿಗೆ ಚಂದ ಜಳಕ ಮಾಡಿಸ್ತಾಳ, ಊಟ ಮಾಡಿಸ್ತಾಳ, ಏನೆಲ್ಲ ಮಾಡ್ತಾಳ. ಸಂತೋಷದಿಂದ ಸಿಕ್ಕ ಪ್ರಸಾದ ಭೋಗಿಸೋದಂದ್ರೆ ಅದಕ್ಕಂತಾರ. ಅದೇನ ಮುದುಕನ ಅಂತಪರಿಗೆ ಹಾಕೊಂಡು ಹೋಗ್ತೀವಿ, ಬಿದ್ದಿರ್ ಬೀಳ್ಬಿಡು ಸಾಯಿಲ್ ಬಿಡು ಅಂತಂದ್ರೆ ಉಲ್ಟಾ ನಮಗೆ ಬೈತಾಳ, ಸಿಟ್ಟು ಬಂದ್ಬಿಡ್ತದ ಆಕೆಗೆ. ಗಂಡನವ ನನ್ನ ಗಂಡ, ನಮ್ಮ ಯಜಮಾನ, ಅವನಿಗೆ ನಾನು ಚಂದ ನೋಡ್ಕೊಂಡ್ರೆ ದೇವರು ನನಗ್ ಚಲೋ ನೋಡ್ಕೊತಾನ, ದೇವ್ರು ನನಗ ಇಂಥ ಗಂಡನ್ ಕೊಟ್ಟಾನ, ಇವನಿಗೆ ನೋಡೋ ಜವಾಬ್ದಾರಿ ನನಗೆ ದೇವ್ರ ಒಪ್ಸನ, ನಾ ಆ ಕೆಲಸ ಮಾಡ್ಲಕತ್ತೇನೆ, ನಿನಗೇನ್ ತ್ರಾಸ ಆಗ್ಲಕತ್ತದ ಅಂತಳಕ್ಕೆ. ಈ ರೀತಿ ಮಾಡೋದ್ರಿಂದ ಪ್ರಾರಬ್ಧ ನಾಶ. ಆಕೆ ಪ್ರಾರಬ್ಧ ಕರ್ಮ ಏನದ ಅದು ನಾಶ ಮಾಡ್ಕೊಳಕತ್ತಾಳ ಆಕೆ ಸಂತೋಷದಿಂದ ಭೋಗಿಸಿ. ಈ ರೀತಿ ಯಾರು ಈ 4 ರೀತಿ ವಿಜ್ಞಾನ, ಯೋಗ, ಸನ್ಯಾಸ ಮತ್ತೆ ಭೋಗ, ಈ 4ರಿಂದ ಯಾರು ಮನಸ್ಸು ಶುದ್ಧ ಮಾಡ್ಕೋತಾರ ಅವರಿಗೆ ಪಿಂಡಸ್ಥಲಿ ಅಂತಾರ. ಅವರಿಗೆ ಅವರಲ್ಲಿ ಏನಿರ್ತದ, ಶುದ್ಧ ಮನಸ್ಸಿರ್ತದ, ಶುದ್ಧ ಮನಸ್ಸು. ಅದಕ್ಕೆ ಇವತ್ತಿಗೆ ಪಿಂಡಸ್ಥಲದ ಪಾಠ ಮುಗಿತು. ಪಿಂಡಸ್ಥಲಿ ಅಂದ್ರೆ ಹೆಂಗಂತ ಗೊತ್ತಾಯ್ತು ನಿಮಗೆ. ಆತ ಶುದ್ಧ ಅಂತಃಕರಣ ಆದ. ಎಲ್ಲಿ ಶುದ್ಧ ಅಂತಃಕರಣ ಆಯಿತು, ಆ ಶುದ್ಧ ಅಂತಃಕರಣದೊಳಗ ಯಾರು ಪ್ರವೇಶ ಆದ್ರು? ಪರಮಾತ್ಮ. ಪರಮಾತ್ಮನ ಕಾರುಣ್ಯ ಪ್ರವೇಶ ಆಯ್ತೀಗ. ಮತೀನ ಲಕ್ಕೈ, ಮತಿಲಿಂತ ಪರಮಾತ್ಮನನ್ನ ನಾನು ಅರಿತೀನಿ ಅಂದ್ರೆ ಸಾಧ್ಯ ಇಲ್ಲ. ಜಿಹಿ ಮತಿ ಲಕ್ಕೈ, ಅವನೇ ನಮ್ಮ ಬುದ್ಧಿಗೆ ಅನುಭವಕ್ಕೆ ಬರ್ತಾನ. ಯಾವಾಗ ಬರ್ತಾನ? ನಮ್ಮ ಬುದ್ಧಿ ಅನುಭವಕ್ಕೆ ಅವನೇ ಯಾವಾಗ ಬರ್ತಾನ? ನಮ್ಮ ಬುದ್ಧಿ ಹೆಂಗಿರ್ಬೇಕು? ಶುದ್ಧ ಇರ್ಬೇಕು. ನಮ್ಮ ಬುದ್ಧಿ ಶುದ್ಧ ಆದಾಗ, ಆ ಶುದ್ಧ ಅಂತಂದ್ರೆ ಏನ್ ಅಶುದ್ಧಿ ಆದಪ್ಪ ಅಂತಂದ್ರೆ ಅಜ್ಞಾನ. ಪರಮಾತ್ಮನ ಬಗ್ಗೆ ಜ್ಞಾನ ಇಲ್ಲದ್ದು ಒಂದು ಅಶುದ್ಧಿ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೆ ಏನಂತ ಗೊತ್ತಿಲ್ಲದ್ದು ಒಂದು. ಎರಡನೇದ್ದೇನದ, ಮನಸ್ಸಿನೊಳಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಏನದವ ಅಶುದ್ಧಿಗಳು. ಮತ್ತೆ ಮೂರ್ಕೊಂಡು ಬೀಳೋದು, ಮಾತಿಗೆ ಜಗಳಕ್ಕೆ ಬೀಳೋದು, ಬ್ಯಾಲೆನ್ಸ್ ಔಟ್ ಆಗೋದು, ಇವೆಲ್ಲನೂ ಅಶುದ್ಧಿಗಳು. ಮತ್ತೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ನೆನಪೇ ಆಗಂಗಿಲ್ಲ. ನಾವೇ ಅದನ್ನ ಹ್ಯಾಂಡಲ್ ಮಾಡ್ಲಕ್ ಹೋಗ್ತೀವಿ. ಪ್ರತಿಯೊಂದು ಏನ್ ಮಾಡಬೇಕು? ಪರಮಾತ್ಮನಿಗೆ ಸಮರ್ಪಿಸಬೇಕು. ಅದು ಏನದ? ಅದಕ್ಕೆ ಸನ್ಯಾಸ ಅಂತಂದ್ರೆ ಏನು? ಸನ್ಯಾಸ ಅಂದ್ರೆ ಏನು? ನಮ್ಮ ಭೋಗದಾಗ ಏನ್ ಬಂದದ ಅದು ನನಗ ನಿರ್ಲಿಪ್ತ ಆಗಿರೋದು, ಇದು ನಿಂದಪ್ಪ ಅಂತ. ನನಗೆ ಬಂದದ ಅಂತೇಳಿ ಲಿಪ್ತ ಆಗಂಗಿಲ್ಲ. ಅದರಿಂದ ನಿರ್ಲಿಪ್ತ ಆಗಿರೋದು. ಸುಖ ಬರಲಿ, ದುಃಖ ಬರಲಿ, ಉರಿ ಬರಲಿ, ಸಿರಿ ಬರಲಿ, ಅದನ್ನು ಮನಸ್ಸಿಗೆ ಹಚ್ಕೊಂಡು ಏನಾಗಬಾರ್ದು? ಕುಗ್ಗದು, ಉಬ್ಬದು ಏನೂ ಆಗಬಾರ್ದು. ಅದರಿಂದ ನಿರ್ಲಿಪ್ತವಾಗಿರೋದು ಸನ್ಯಾಸ. ಸನ್ಯಾಸಿ ಅಂದ್ರೆ ಯಾರಿಗೆ ಹಂಚ್ಕೊಳ್ಳಾರ್ದಂಗೆ ಇರ್ತಾನಿಲ್ಲ ಅವ. ಏನ್ ಹಚ್ಕೋಬಾರದು? ಜೀವನದಲ್ಲಿ ಬರುವ ಭೋಗಗಳಿಗೆ ಹಚ್ಕೊಳಕ್ ಹೋಗ್ಬಾರ್ದು, ನಾವು ಮನಸ್ಸಿಗೆ ಹಚ್ಕೋಬಾರ್ದು ಅಂತ. ಅದೇ ಸನ್ಯಾಸಿ. ದುಃಖ ಬರ್ಲಿ ಹಚ್ಕೋಬಾರ್ದು ಮನಸ್ಸಿಗೆ ಅಂತ. ಹಚ್ಕೊಳಾರ್ದಂಗಿರೋದೇ ಸನ್ಯಾಸಿ. ಸುಖ ದುಃಖಗಳಿಗೆ ಹಚ್ಕೊಂಡ್ರೆ ಸಂಸಾರಿ. ಕರ್ಮ ಫಲಗಳ ಸಮರ್ಪಣೆ ಮಾಡದೆ ಸನ್ಯಾಸಿ. ಅವನ್ನು ನಾವು
ಸಮರ್ಪಣೆ ಮಾಡೋದ್ರ ಬದಲಿ ಅವು ನಮಗೆ ಹಚ್ಕೊಂಡೇವ ಅಂತಂದ್ರೆ ಸಂಸಾರಿ ಆಗ್ಬಿಡ್ತೀವಿ. ಅವು ಹಚ್ಕೊಳ್ಳಾರ್ದಂಗಿದ್ರೆ ಸನ್ಯಾಸಿ. ಮತ್ತು ಬಂದು ಭೋಗವನ್ನ ಸಂತೋಷದಿಂದ ಭೋಗಿಸೋದು. ಈ ರೀತಿ ನಾವು ಯಾವಾಗ ಇರ್ತೀವಿ ಆವಾಗ ನಮ್ಮ ಅಂತಃಕರಣ ಶುದ್ಧ ಆಗ್ತದೆ. ಅದು ಹೆಂಗಾಗ್ತದಂದ್ರೆ ಹರಿಯುವ ನೀರಿಗೆ ತೆಗ್ ಬಂದ ಕೂಡ್ಲೇನೆ ತೆಗ್ನಾಗ ಹರಿತದಿಲ್ಲ ಅದು. ಒಡ್ಡು ಬತ್ತಂದ್ರೆ ಹರಿಯಂಗಿಲ್ಲ, ಅದು ತೆಗ್ ಬಂದ್ರೆ ಹರಿತದ. ಹಾಗೇನಾಯ್ತು, ಹರಿಯುವ ನೀರು ಪರಮಾತ್ಮನ ಕಾರಣ ಹರಿತಿರ್ತದ. ಅಹಂಕಾರ ಎನ್ನುವ ಒಂದು ಒಡ್ಡು ಗುಡ್ಡ ಇರ್ತದ. ಆ ಗುಡ್ಡ ಹೋಗಿ ತೆಗ್ಗಾಯ್ತು ಅಂದ್ರೆ ಆ ಪರಮಾತ್ಮ ಕಾರಣ ಆ ತೆಗ್ನಾಗ ಪ್ರವೇಶ ಮಾಡ್ತದೆ. ಎತ್ತರ ಇತ್ತಂತಂದ್ರೆ ಪ್ರವೇಶ ಮಾಡ್ತದೆ, ನಾವು ಮಾಡೋದು ಗರಿಜಾರ ಇದ್ರೆ ಪ್ರವೇಶ ಮಾಡ್ತದೆ. ಪರಮಾತ್ಮನ ಕರುಣೆ ನಮ್ಮ ಕಡೆ ಬರಂಗ ಇಳಿಜಾರು ಮಾಡ್ಕೊಂಡೇವಂದ್ರೆ ಅದು ಬರ್ತದ, ತಾನೇ ಬರ್ತದ. ಅದನ್ನ ಹಿಂಗ ಎತ್ತರಕ್ಕೆ ಇಟ್ಟಿಕೆ ನಮ್ಮ ಕಡೆ ಪರಮಾತ್ಮ ಬರ್ಲಿ ಅಂದ್ರ ಕಟಾರ್ ಕಟ್ಟವರು ಹೈಟ್ ಮಾಡಿಕೆ ಕಟ್ಟಿದ್ರೆ ನಮ್ ನೀರು ಹೋಗ್ತದೇನ್ರಿ ಒಳಗೆ? ಲೆವೆಲ್ ತೆಳಗ್ ಮಾಡಿ ಕಟ್ಬೇಕ, ನೀರ್ ಹರ್ಕೊಂಡು ಹೋಗಂಗ್ ಮಾಡಿದ್ರೆ ಅದು ಹೊಲ್ಸು. ಹಂಗ ಇಲ್ಲಿ ಪರಮಾತ್ಮನ ಕರುಣೆ ನಮ್ ಕಡೆ ಬರಂಗ ಸ್ಲೋಪ್ ಮಾಡ್ಕೊಂಡೇವಂದ್ರೆ ಬರ್ತು. ಸ್ಲೋಪ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಇಲ್ಲಿ 4 ಸೂತ್ರ ಹೇಳ್ಯಾರ. ಮತ್ತದು ಕರುಣೆ ಬರ್ಲಾರ್ದಂಗ ಇವೆಲ್ಲ ಮಲಿನತೆ, ಚಿತ್ತ ಚಾಂಚಲ್ಯ, ಏನೇನದವಲ್ಲ ಅಜ್ಞಾನ, ಇವೆಲ್ಲ ಇಟ್ಕೊಂಡಿವೆ ಅಂದ್ರೆ ನಾವು ಎತ್ತರದಾಗದೀವಿ. ಆ ಕರುಣೆ ಹರಿದು ಬರಿಬೇಕಾದ್ರೆ ನಮಗೆ ಸಾಧ್ಯ ಇಲ್ಲ. ನಾವು ಏನ್ ಮಾಡ್ಬೇಕು, ಕೆಳಗೆ ಇಳಿಬೇಕು. ಕೆಳಗೆ ಇಳಿದ್ರೆ ನಮಗೆ ಪರಮಾತ್ಮನ ಕರುಣೆ ಬರ್ತದೆ. ಅದಕ್ಕೇನಾಗ್ತದೆ, ಪಿಂಡಸ್ಥಲಿ ಹೋಗಿ ಯಾವಾಗ ಅವನು ಶುದ್ಧ ಅಂತಃಕರಣ ಉಳ್ಳವನಾಗಿ ಅವನ ಅಂತಃಕರಣದೊಳಗ ಪರಮಾತ್ಮನ ಪ್ರವೇಶ ಆಗ್ತದೆ. ಆ ಪಿಂಡಸ್ಥಲಿನೇ ಏನಾತನ, ಪಿಂಡ ಜ್ಞಾನ ಸ್ಥಲಿ. ಮುಂದಿನ ಪ್ರವಚನ ಪಿಂಡ ಜ್ಞಾನ ಸ್ಥಳದ ಮೇಲೆ ನಡೀತದೆ. ಅವನ ಅಂತಃಕರಣದೊಳಗೆ ಪರಮಾತ್ಮ ಪ್ರವೇಶ ಆದಾಗ ಆತನ ಅನುಭವಗಳನ್ನು ಹೇಳ್ತಾನೆ. ಪರಮಾತ್ಮ ಅಂದ್ರೆ ಏನು ಅಂತ ಮೊದಲು ತಿಳಿಸಿಕೊಟ್ರು. ಪ್ರಕೃತಿ ಪರಮಾತ್ಮ ಅಂದ್ರೆ ಏನಂತೇಳಿ ನಾನಾ ರೀತಿಲಿಂತ ತಿಳಿಸಿಕೊಟ್ರು. ಆ ಪರಮಾತ್ಮ ನಮ್ಮೊಳಗೆ ಪ್ರವೇಶ ಆಗ್ಬೇಕಾದ್ರೆ ನಮ್ಮ ಅಂತಃಕರಣ ಹ್ಯಾಂಗಿರ್ಬೇಕು ಅನ್ನೋದನ್ನು ತಿಳಿಸಿಕೊಟ್ರು. ಇದು ಪಿಂಡಸ್ಥಳದಾಗ ತಿಳ್ಕೊಳ್ಳೋದು. ಯಾವಾಗ ಪರಮಾತ್ಮ ನಮ್ಮೊಳಗೆ ಪ್ರವೇಶ ಮಾಡಿದ ಅಂತಃಕರಣದಾಗ ಅಂದಾಗ ಆತನೇ ಪಿಂಡಸ್ಥಲಿನೇ ಪಿಂಡ ಜ್ಞಾನಸ್ಥಲಿ ಆಗ್ತಾನೆ. ಪಿಂಡ ಜ್ಞಾನಸ್ಥಲಿ ತನ್ನ ಅನುಭವವನ್ನು ಈ ಪಾಠದಾಗ ಹೇಳ್ತಾನೆ. ಮುಂದೆ ಪಿಂಡ ಜ್ಞಾನ ಸ್ಥಳದೊಳಗೆ ನಾವು ಪರಮಾತ್ಮನ ಸುದ್ದಿ ಮಾತಾಡಿ ಶುದ್ಧ ಅಂತಃಕರಣ ಅಂತ ತಿಳ್ಕೊಂಡಿವಿ, ಪಿಂಡಸ್ಥಲಿಗಳಂತ ತಿಳ್ಕೊಂಡಿವಿ. ಪಿಂಡ ಜ್ಞಾನ ಸ್ಥಲಿ ಒಳಗೆ ಅವನ ಅನುಭವ ಹೇಳ್ತಾನಲ್ಲ, ಆ ಅನುಭವಗಳು ನಮಗೆ ಆದರೆ ನಮ್ಮ ಅಂತಃಕರಣದೊಳಗೆ ಪರಮಾತ್ಮ ಪ್ರವೇಶ ಮಾಡಿದ ಲಕ್ಷಣ. ಆ ಅನುಭವಗಳು ನಮಗೆ ಆಗ್ಲಿಲ್ಲ ಅಂತಂದ್ರೆ ಇನ್ನ ಪರಮಾತ್ಮ ಪ್ರವೇಶ ಮಾಡಿಲ್ಲ. ಪರಮಾತ್ಮ ಪ್ರವೇಶ ಮಾಡಿದ್ದು ಮಾತಾಡ್ಲಕತ್ತಿ ಹೊರತು ಇಲ್ಲಿ ಏನು ಲಕ್ಷಣಗಳು ಹೇಳ್ತಾರ ಆ ಲಕ್ಷಣಗಳು ನಮ್ಮಲ್ಲಿ ಇರಲಿಲ್ಲ ಅಂತಂದ್ರೆ ನಾವು ಬರೀ ಮಾಹಿತಿ ಮಟ್ಟಕ್ಕೆ ನಾವು ಪರಮಾತ್ಮನನ್ನ ತಿಳ್ಕೊಂಡು ಹೊರತು ಪರಮಾತ್ಮನನ್ನು ಅನುಭವಿಸುವ ಮಟ್ಟಕ್ಕೆ ಇನ್ನ ಬೆಳೆದಿಲ್ಲ. ಇನ್ನ ಶುದ್ಧ ಆಗ್ಬೇಕು, ಇನ್ನ ಶುದ್ಧ ಆಗ್ಬೇಕು, ಇನ್ನ ಶುದ್ಧ ಆಗ್ಬೇಕು ಅಂತ ತಿಳ್ಕೋಬೇಕು. ಅದಕ್ಕೆ ಮುಂದೆ ಪಿಂಡ ಜ್ಞಾನ ಸ್ಥಳದ ಪಾಠ ಮತ್ತೆ ನಾಳೆ ಚಾಲು ಮಾಡೋಣ. ಇವತ್ತು ಪಿಂಡ ಸ್ಥಳದ ಮುಕ್ತಾಯ ಮತ್ತು ಪಿಂಡ ಜ್ಞಾನ ಸ್ಥಳದ ಪೀಠಿಕೆ ಹೇಳಿ ಇವತ್ತಿನ ಈ ವಿಚಾರವನ್ನು ತಮ್ಮೆಲ್ಲರ ಶ್ರೀಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಆ ರಟ್ಟಗಲ್ಲಿಗೆ ಹೋಗೋದ್ರ ಬಗ್ಗೆ ಯಾರು ಏನಾರ ಒಂದು ಹೇಳ್ತೀವಿ, ಅದು ಬೇಕು ಅಂತ ಹೇಳೋರಿಲ್ಲ, ಸಾಕು ಅಂತ ಹೇಳೋರಿಲ್ಲ, ಅದಕ್ಕೇನು ಸೂಕ್ತ ಪ್ರತಿಕ್ರಿಯೆ ಇಲ್ಲ. ಏನ್ ಮಾಡಮಂತ ನಾವು ನಮ್ಮ ಪಾಡಿಗೆ ನಾವು ಹೋಗಿ ಬರೋದು ಏನ್ ಚಂದ. ನಾವು ಬರ್ತಿದ್ದೇವಲ್ರಿ ಕರೆದ್ರ ಅಂತ ಅಂತಾರ ಅನ್ನೋದಕ್ಕ ನಿಮ್ಗ ಒಂದು ಸಂಬಂಧಪಟ್ಟಂತೆ ಹೇಳಿರ್ತೀವಿ.
ಆ ಹೇಳಿದ್ದಕ್ಕ ನಿಮ್ಮ ಪ್ರತಿಕ್ರಿಯೆನೇ ಏನೂ ಇರ್ಲಿಲ್ಲ ಅಂದ್ರೆ ಏನ್ ತಿಳ್ಕೊಬೇಕು ನಾವು? ಯಾರ್ಯಾರು ಬರ್ತೀರಿ ಯಾರ್ಯಾರು ಬರಲ್ಲ, 10ನೇ ತಾರೀಕು 1 ಗಂಟೆ ಒಳಗ ಬಸ್ ಸ್ಟ್ಯಾಂಡ್ ಇದು ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಾಗ ಇರ್ಬೇಕಂತ ಹೇಳ್ಯಾರ. ನೀವು ಬರ್ತೀರಾ ಬರಲ್ಲ ಏನದ ಏನು ಹೇಳಲೇ ಇಲ್ಲ. ಅದಕ್ಕೆ ಒಬ್ಬ ಆಡಳಿತಾಧಿಕಾರಿ ನಾನು ಏನ್ ಹೇಳ್ತೀನಿ ಆ ಸೂಚನೆಗಳನ್ನ ಗ್ರಹಣ ಮಾಡಿ ಎಲ್ಲರ ಜೊತೆಗೆ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಕ್ರಿಯೆ ವ್ಯಕ್ತಪಡಿಸುವಂತ ಒಬ್ಬ ಜವಾಬ್ದಾರಿಯುತವಾದ ಒಬ್ಬ ಅಧಿಕಾರಿ ನೇಮಕ ಆಗಬೇಕಾಗಿದೆ. ಇದ್ರೊಳಗ ಎಲ್ಲ ಕೇರ್ಲೆಸ್ ಮಾಸ್ಟರ್ಗಳು ತಯಾರಾಗಿರಿ. ಏನ್ ಮಾಡ್ಬೇಕು ನಾವು? 1 ವಾರ ಆಯ್ತು ಹೇಳಕತ್ತೀವಿ, ಒಬ್ಬರದು ಪ್ರತಿಕ್ರಿಯೆ ಇಲ್ಲ. ಇಲ್ಲತ್ತರ ಹೇಳ್ಬೇಕು, ಬರ್ತಾರ ಅಂತಾರ ಹೇಳ್ಬೇಕು. ಕೇಳಿದ್ರೆ ಮೀಟಿಂಗ್ ಮಾಡಿ ಕೇಳಿರಿ ಅವ್ರಿಗೆ ಎಲ್ಲರಿಗೆ. ನಿಮ್ಮದಾಯ್ತು, ಉಳಿದವ್ರು ಎಲ್ಲರೂ ಕೂಡ ಒಂದು ಮಾತು ಚರ್ಚೆ ಮಾಡಕ್ಕ ಏನಾಗ್ಯದ? ಯಾರು ಬರ್ತೀರಿ ಯಾರು ಬರಲ್ಲ ಅಂತ. ಮುಂದಿನ ಸಲ ನಾವ್ ಏನ್ ಮಾಡ್ತೀವಿ? ಏನು ಹೇಳಂಗಿಲ್ಲ, ನಮ್ಮ ಪಾಡಿಗೆ ನಾವು ಹೋಗಿ ಬಂದ್ಬಿಡ್ತೀವಿ. ಅದ್ರದ್ದು ರೇವಣ ಸಿದ್ದೇಶ್ವರದು ಚರಿತ್ರೆ ಅದೆಲ್ಲರೂ ಓದ್ಯಾರ, ಪ್ರಭಾವಿಗಳಾಗ್ಯಾರ. ಒಂದ್ ದಿನ ಹೋಗಿ ಬಂದ್ರಾಯ್ತಪ್ಪ ಅಂತ ಹೋಲಕತ್ತೀವಿ. ಒಂದ್ ವೇಳೆ ಆ ಪ್ರದೇಶ ಸೂಕ್ತ ಅನಿಸಿದ್ರ ವಾರ್ಷಿಕೋತ್ಸವ ಕೂಡ ಅಲ್ಲೇ ಮಾಡೋಣ ಏನಂತ ಒಂದು ವಿಚಾರ ಮಾಡ್ಲಕತ್ತೀವಿ. ಅಲ್ಲಿ ಚಲೋ ಇತ್ತಂದ್ರೆ ಅಲ್ಲೇ ಮಾಡ್ಬೋದಲ್ಲ. ರಟ್ಕಲ್ ರೇವಣ ಸಿದ್ದೇಶ್ವರ ವಸತಿ ಊಟ ವ್ಯವಸ್ಥೆ ಎಲ್ಲ ಚಂದ ಇತ್ತಂದ್ರ ಅದನ್ನ ನೋಡೋದಕ್ಕತ್ತೆ ಹೋಗ್ಲಕತ್ತೀನಿ. ಮತ್ತೆ ಯಾರು ಆಸಕ್ತರು ಬರ್ತಿದ್ರ ಬರ್ಬೋದು, ಬರ್ಲಿಲ್ಲ ಅಂದ್ರ ಬಿಡ್ರಿ. ಬರ್ಲಿಲ್ಲ ಅಂದ್ರೂ ಏನ್ ತೊಂದ್ರೆ ಇಲ್ಲ, ಬಂದ್ರೂ ಏನ್ ತೊಂದ್ರೆ ಇಲ್ಲ. ಏನ್ ಹೇಳಿರ್ತೀವಲ್ಲ ಅದ್ರ ಬಗ್ಗೆ 1 ಅಥವಾ 2 ದಿವಸದೊಳಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಸೂಕ್ತವಾಗಿ ನೀಡಂತವ್ರು ತಯಾರಾಗಬೇಕು. ನಮಗೆ ನಾವೇ ಹೇಳ್ಬೇಕು, ನಾವೇ ಕೇಳ್ಬೇಕು, ನಾವೇ ಮಾತಾಡ್ಬೇಕು. ಯಾರು ಏನು ಹೇಳಲ್ಲ, ಸುಮ್ ಗಪ್ಪ ಕೂತ್ರ ನಾ ಏನು ಕೇಳ. ಆಯ್ತು ಬಿಡ್ರಿ. ಓಕೆ, ನಾವಂತೂ ನಾಳೆ ನಾಡಿದ ಮುಂಜಾನೆ ಹೋಗ್ಲಕತ್ತೀವಿ. ಓಕೆ, ಒಳ್ಳೆಯದ. ನಮಸ್ಕಾರ.